ಸ ಸರಿ ಸ ಸರಿ ಗರಿ ಸ. ಫಿಸಿಕಲಿ ಚಾಲೆಂಜೆಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಬರ್ತಾರೆ. ಲೇಟ್ ಲರ್ನರ್ ಅಂತಾರಲ್ಲ, ಅವನು ಈಗ ಸಾಕಷ್ಟು ಹಾಡುಗಳನ್ನ ಸ್ವತಃ ತಾನೇ ಕಂಪೋಸ್ ಮಾಡಿ ನುಡಿಸುವಷ್ಟು ಶಕ್ತಿಯನ್ನು ಅವನು ಪಡೆದಿದ್ದಾನೆ ಅಂತಂದ್ರೆ ಸಂಗೀತಕ್ಕೆ ಇರುವಂತಹ ಶಕ್ತಿ ಇದು. ಸುಮಾರು 42 ವರ್ಷದ ಸರ್ವಿಸ್ ಇದೆ. ಇನ್ನೂ ನಾನು ವಿದ್ಯಾರ್ಥಿನೇ. ಯಾವ್ದ್ರಲ್ಲಿ ನಿನಗೆ ಜಾಸ್ತಿ ನಿನಗೆ ನಂಬಿಕೆ ಇದೆ ಅದನ್ನೇ ಮಾಡು. ನಮ್ಮ ಅಪ್ಪ ಅಮ್ಮ ನಂಗೆ ಕಲ್ಸಿರೋದು ಅದನ್ನೇ ಸರ್. ಬಂದನೋ ಗೋವಿಂದ ಚಂದದಿ ಆನಂದ, ಸುಂದರಿಯ ಮಂದಿರಕ್ಕೆ ನಂದನ ಕಂದ, ನಂದನ ಕಂದ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಸಂಗೀತ ತರಗತಿ ಇದು ಬೇರೆ ಯಾರ್ದು ಅಲ್ಲ, ನಮ್ಮ ಶ್ರೀನಿವಾಸರಾವ್ ಕೃಷ್ಣ ಕುಲಕರ್ಣಿ, SK ಕುಲಕರ್ಣಿ ಅವರು, ಅವರ ಮಗ ಒನಂಡೋಲಿ ನಮ್ಮ ಚಿದಾನಂದ ಕುಲಕರ್ಣಿ ಅವರು. ನೋಡಿ ಇವರೇ. ನಮಸ್ಕಾರ. ಇವರ ತರಗತಿ. ಇವ್ರು ಯಾರು ಅಂತ ನಾನು ಹೇಳ್ಬಿಟ್ರೆ ಸ್ನೇಹಿತರೆ ನೀವೆಲ್ಲ ಶಾಕ್ ಆಗಿಬಿಡ್ತೀರಾ. ಇವರು ತುಂಬ ದೊಡ್ಡ ಮ್ಯೂಸಿಷಿಯನ್, ತುಂಬ ಒಳ್ಳೆಯ ಸಂಗೀತಗಾರರು. ನಾವೇನು ಮಾಡ್ತೀವಿ, ತುಂಬ ದೊಡ್ಡ ಹೆಸರು ಸಿನಿಮಾಗಳಲ್ಲೆಲ್ಲ ಬಂದರೆ ಮಾತ್ರ ದೊಡ್ಡವರು ಅನ್ಕೋತೀವಿ. ಆದರೆ ಪ್ರತಿಭೆಯಲ್ಲಿ ಭಾಳ ದೊಡ್ಡವರು ಇವರು. ಸಿನಿಮಾ ಮಾಡಿಲ್ಲ, ಆದರೆ ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು ಇವರು. ತುಂಬ ಒಳ್ಳೆ ಮ್ಯೂಸಿಕ್ ಕಂಪೋಸರ್. ಅನೇಕ ಸೂಪರ್ ಹಿಟ್ ನಾಟಕಗಳಿಗೆ ಸೂಪರ್ ಹಿಟ್ ಮ್ಯೂಸಿಕ್ ಕೊಟ್ಟವರು ನಮ್ಮ ಚಿದಾನಂದ ಕುಲಕರ್ಣಿ. ಪ್ಯೂರ್ ಮ್ಯೂಸಿಷಿಯನ್, ಪ್ಯೂರ್ ಕಂಪೋಸರ್ ಅವರು. ಸೊ ಅವ್ರ ತರಗತಿ ಅನೇಕ ವಿದ್ಯಾರ್ಥಿಗಳನ್ನ ರೂಪಿಸಿದ್ದಾರೆ. ಸರ್, ನಿಮ್ಮ ಶಿಷ್ಯಂದ್ರ ಪರವಾಗಿ ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಳ್ಳೆ ಹುಡುಗರನ್ನ ರೂಪಿಸ್ತಿದ್ದೀರಿ ಸರ್. ಥ್ಯಾಂಕ್ ಯು ಸರ್. ಎಸ್, ನೀವು ಏನು ಕ್ಲಾಸ್ ಮಾಡ್ತಾ ಇದ್ದೀರಿ ಒಂಚೂರು ಮಾಡಿ ಸರ್. ಇದು ಕೀಬೋರ್ಡ್ ಕ್ಲಾಸು ಅಂತಂದು ನಾವು ಶುರು ಮಾಡಿದ್ದು ಮಕ್ಕಳಿಗೆ. ಈ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಕ್ಕಳಿಗೆ ಇರಲಿಲ್ಲ. ಮನೆಯಲ್ಲೇ ಇರಬೇಕಾಗಿತ್ತು. ಮನೆಯಲ್ಲೇ ಇದ್ದಾಗ ಹೊರಗಡೆ ಹೋಗೋದಕ್ಕೆ ಅವ್ರಿಗೆ ಆಗಿರಲಿಲ್ಲ. ಎಷ್ಟೋ ಜನ ಮಕ್ಕಳಿಗೆ ಏನು ಕೊಡಬೇಕು, ಅವ್ರನ್ನ ಹೇಗೆ ಎಂಟರ್ಟೈನ್ ಮಾಡ್ಕೋಬೇಕು, ಅವ್ರನ್ನ ಹೇಗೆ ಕೂಡಿಸ್ಬೇಕು, ಹಾಗೆ ಹೀಗೆ ವಿಚಾರ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏನಾಯಿತು, ಒಬ್ರು ಯಾರೋ ನನ್ನ ಹೆಸರು ರೆಫರ್ ಮಾಡಿದರು ಒಂದಿಷ್ಟು ಪೇರೆಂಟ್ಸ್ಗೆ. ಹಿಂಗೆ ಚಿದಾನಂದ ಕುಲಕರ್ಣಿ ಅಂತ ಇದ್ದಾರೆ, ಕಲ್ಪತರು ಮ್ಯೂಸಿಕ್ ಸ್ಕೂಲ್ ಅಂತಂದು ಅವ್ರದ್ದಿದೆ. ಆ ಸ್ಕೂಲ್ ವತಿಯಿಂದ ಅವರು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದರು. ಸರಿ ಅಂತಂದು ಎಷ್ಟೋ ಜನ ಪೇರೆಂಟ್ಸ್ ಫೋನ್ ಮಾಡಿ ಹಿಂಗೆ ಆನ್ಲೈನ್ ಕ್ಲಾಸ್ ಮಾಡಿ ಒಟ್ಟಿಗೆ ನಾವು ಎಲ್ಲರೂ ಒಂದು 10-15 ಜನ ಸೇರಿಕೊಂಡು ನಿಮಗೆ ಈ ಒಂದು ವರ್ಕ್ ಕೊಡ್ತಾ ಇದ್ದೀವಿ ಅಂತಲೇ. ಬೇರೆ ಬೇರೆ ಸ್ಕೂಲಿನ ಮಕ್ಕಳು, ಹೀಗೆ ಬರೀ ಸ್ಕೂಲ್ ಮಕ್ಕಳು ಅಂತಲ್ಲ, ಡಾಕ್ಟರ್ಸು ಇದ್ದಾರೆ, ಇಂಜಿನಿಯರ್ಸು ಇದ್ದಾರೆ, ಪ್ರೊಫೆಷ್ನಲ್ಸು, ಹೌಸ್ ವೈಫ್ಸು ಕಲಿತಾ ಇದ್ದಾರೆ. ಈ ಥರ ಎಲ್ಲ ಈ ಸ್ಕೂಲಲ್ಲಿ ಕಲಿಕೆ ಶುರು ಆಯಿತು. ಇದು ಹಿಂದೂಸ್ತಾನಿ ಕೀಬೋರ್ಡ್ ಸಿಸ್ಟಮ್. ಹಿಂದೂಸ್ತಾನಿ ಕೀಬೋರ್ಡ್ ಸಿಸ್ಟಮ್. ಹಿಂದೂಸ್ತಾನಿ ಕೀಬೋರ್ಡ್ ಆ ಥರ ಇದೆ. ಹಿಂದೂಸ್ತಾನಿ ಕರ್ನಾಟಕ ಅಂತ ಇದೆಯಾ? ಹೌದು, ಕರ್ನಾಟಕ ಸಂಗೀತ ಇದೆ, ಹಿಂದೂಸ್ತಾನಿ ಸಂಗೀತ ಇದೆ, ಹಾಗೆ ವೆಸ್ಟರ್ನ್ ಸಂಗೀತನೂ ಇದೆ, ಪಾಶ್ಚಿಮಾತ್ಯ ಸಂಗೀತ ಅಂತಂದು ಕರೀತಾರೆ. ಸೊ ಕೀಬೋರ್ಡ್ನಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಇದರಲ್ಲಿ ಇಂಡಿಯನ್ ಸ್ಟೈಲು ಇದೆ, ವೆಸ್ಟರ್ನ್ ಸ್ಟೈಲು ಇದೆ. ಈ ಇಂಡಿಯನ್ ಸ್ಟೈಲ್ನಲ್ಲಿ ನಾವು ಯಾಕೆ ಕಲಿಬೇಕು ಅಂತಂದರೆ, ಬೇಸಿಕ್ ಮೊದಲು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೇಗೆ ಮನೆ ಕಟ್ಟಬೇಕಾದ್ರೆ ತಳಪಾಯ ಗಟ್ಟಿ ಇರಬೇಕಂತಾರಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭರತನಾಟ್ಯ ಶಾಸ್ತ್ರದಲ್ಲೇ ಮೊದಲಿದೆ. ಆ ಒಂದು ಸಂಗೀತದ ಪರಂಪರೆಯನ್ನು ಈ ಗುರುಕುಲ ಸಿಸ್ಟಮ್ನಲ್ಲಿ ಹೇಗೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಕಲಿತಾ ಬಂದರು, ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ನಮಗೆ ಹೇಗೆ ಒಂದು ಗುರು ಪರಂಪರೆಯನ್ನು ಹಾಕಿಕೊಟ್ರು, ಆ ಪರಂಪರೆಯಲ್ಲಿ ನಾವು ಕಲಿತಾ 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 ಬಂದ್ವಿ. ನಮಗೆ ಗುರುನಾಥರಾವ್ ಆಲ್ಗುಡ್ಕರ್ ಅಂತ ನಮ್ಮ ಗುರುಗಳಿದ್ದರು, ಭೀಮಸೇನ್ ಜೋಶಿ ಅವರು ಸಮಕಾಲೀನರು. ಅಂಥ ವ್ಯಕ್ತಿಗಳ ಹತ್ರ ನಾವು ಕಲಿತಾಗ ಅವರು ಯಾವತ್ತೂ ದುಡ್ಡಿಗೆ ಅಂತ ಇದನ್ನು ಮಾಡಲಿಲ್ಲ. ನಾವು ಕೂಡ ಇದನ್ನು ದುಡ್ಡಿಗೆ ಅಂತ ಮಾಡಲಿಲ್ಲ. ನನ್ನ ಪ್ರೊಫೆಷ್ನಲಿ ನಾನು ಥಿಯೇಟ್ರಿಸ್ಟ್. ಬಟ್ ಕಲ್ತದ್ದು 7 ಕಿಲೋಮೀಟರ್ ನಾವು ನಡೀತಾ ಹೋಗಿ ಅವ್ರ ಹತ್ರ ಕಲ್ತು ಬರ್ತಿದ್ವಿ. ವಾವ್. ಆಗಿನ ಕಾಲಕ್ಕೆ ಸುಮಾರು ಅವರು ಶಹಾಬಾದ್ ಅಂತ, ನಮ್ಮ ತಾಯಿ ತವ್ರ ಮನೆ ಹುನಗುಂಟಿ ಅಂತ, ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ. ಯಾವ ಜಿಲ್ಲೆ? ಗುಲ್ಬರ್ಗ ಜಿಲ್ಲೆ ಅದು. ಗುಲ್ಬರ್ಗ ಬೇಸಿಕಲಿ. ನಾವು ಬೇಸಿಕಲಿ ಬಿಜಾಪುರ ಜಿಲ್ಲೆ, ಆಗಿನ ಕಾಲದ ಬಿಜಾಪುರ ಜಿಲ್ಲೆ. ತಾಯಿ ತವ್ರ ಮನೆಗೆ ಹೋಗ್ತಿದ್ದೀವಿ ನಾವು. ಗುಲ್ಬರ್ಗ ಅವ್ರದ್ದು ಅಂದರೆ ಶಾಬಾದ್ ಹತ್ರ ಹುನಗುಂಟಿ ಅಂತ. ಹುನಗುಂಟಿಗೆ ನಾವು ಹೋಗ್ತಾ ಇದ್ದ ಕಾಲಕ್ಕೆ ನಮ್ಮ ತಂಗಿ ಗಂಡ ಅವ್ರ ಹತ್ರ ತಬಲಾ ಕಲಿಯಕ್ಕೆ ಹೋಗ್ತಿದ್ದ, ನಾವು ಹಾರ್ಮೋನಿಯಂ ಕಲೀಲಿಕ್ಕೆ ಹೋಗ್ತಿದ್ವಿ. ಆ ಒಂದು ಸಂದರ್ಭದಲ್ಲಿ ಏನಾಯ್ತು, ನಾ ಹಾರ್ಮೋನಿಯಂ ಕಲ್ತದ್ದು ನೋಡಿ, ತಮ್ಮ ನೀನು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಲ್ಕೋ, ಒಳ್ಳೆ ಧ್ವನಿ ಇದೆ, ಒಳ್ಳೆ ಕೈ ಇದೆ, ಶ್ರುತಿ ಹಿಡಿತಿದೆ, ಇದನ್ನು ಮುಂದುವರ್ಸ್ಕೊಂಡು ಹೋಗು ಅಂತಂದು ನನಗೆ ಈ ಹಾರ್ಮೋನಿಯಂ ಇದರಲ್ಲಿ, ಆಗಿನ ಕಾಲಕ್ಕೆ ಹಾರ್ಮೋನಿಯಂ ಇತ್ತು, ಕೀಬೋರ್ಡ್ ಏನು ಇರಲಿಲ್ಲ ನಮಗೆ. ಹಾಗೇನೆ ಇದನ್ನು ಮುಂದುವರ್ಸ್ಕೊಂಡು ಬಂದ್ವಿ. ಸಾಕಷ್ಟು ರಂಗ ಸಂಗೀತ, ಧ್ರುವರಾಜ್ ದೇಶಪಾಂಡೆ ಅವ್ರ ಹತ್ರ ಚಿದಾನಂದ ಸಪ್ಪಂಡಿ ಅವರು ಕೂಡ ಕಲಿಸಿದ್ರು ನಮಗೆ ಇಲ್ಕಲ್ನಲ್ಲಿ. ಅವರು ಡಿಕಪ್ ಮೇಸ್ಟ್ರು.
ಹಾಗೇನೆ ಸಾಕಷ್ಟು ಜನ ರುದ್ರಪ್ಪ ಮೇಷ್ಟ್ರು ಅಂತ ಇದ್ರು. ಇಂಥವ್ರ ಹತ್ರ ನಾವೆಲ್ಲ ಕಲ್ತು ಸೋಮಣ್ಣ ಹಡ್ಪೋದ್ ಅಂತಂದಿದ್ರು. ಅವ್ರ ಕೈಯಲ್ಲೆಲ್ಲ ಕಲ್ತು ಭಜಂತ್ರಿ ಗುರುಗಳು ನಮಗೆ ಡಾಕ್ಟರ್ ಸುಭಾಷ್ ಕಾಕಣಿಕೆ, ಡಾಕ್ಟರ್ ನಾರಾಯಣ ಮಣಿಕಿ, ಇವ್ರ ಹತ್ರ ಎಲ್ಲ ನಾವು HK ನಾಗನೂರ್ ಅಂತ ಹೆಸರು ಕೇಳಿರ್ಬೇಕು, ಹಿಂದೂಸ್ತಾನಿ ವಿದ್ವಾನ್ರವರು. ಅವ್ರ ಕೈಲಿ ಕೂಡ ನಾವು ಏನಾಯ್ತು, ನಾವು ಸಾತಿಗೆ ಹೋಗ್ತಿದ್ವಿ. ಸಾತ್ ಕೊಡೋಕ್ಕೆ ಸಾತಿ ಅಂತ ಕರಿತೀವಿ. ಹಾರ್ಮೋನಿಯಮು, ತಬಲಾ, ಇವು ಸಾತ್ ಹಾಡೋರಿಗೆ ಜೊತೆಗಾರರು. ಸೊ ಆ ಥರ ಇದನ್ನು ಮಾಡಿಕೊಂಡು ನಾವೇನು ಮಾಡಿದ್ವಿ, ಒಂದು ಗಂಧರ್ವ ಸಂಗೀತ ವಿದ್ಯಾಲಯದಿಂದ ನಾವು ನಮ್ಮ ವಿದ್ಯಾರ್ಥಿ ಅಂತಂದು ಡಾಕ್ಟರ್ ನಾರಾಯಣ ಮಣಿಕೆಯವರು ಪ್ರೀತಿಯಿಂದ ನಮಗೆ ಸಾಕಷ್ಟು ರಾಗಗಳನ್ನು ಹೇಳಿಕೊಡೋರು, ಭಜಂತ್ರಿ ಗುರುಗಳು ಸಾಕಷ್ಟು ರಾಗಗಳನ್ನು ಹೇಳಿಕೊಡೋರು. ಅದೇ ರೀತಿ ನಮಗೆ ಚಿದಾನಂದಪ್ಪ ಸಪ್ಪಂಡಿ ಅಂತಂದು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಅಂಬರೀಷ ಸಿನಿಮಾಕ್ಕೆ ಅವರು ಹಾಡುಗಳನ್ನು ಕಂದ ಪದ್ಯಗಳನ್ನು ಹೇಳ್ಕೊಡೋಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೋಗ್ತಿದ್ರು ಅವರು. ಆಗಿನ ಕಾಲದಲ್ಲಿ ಇದು ಸುಮಾರು 45 ವರ್ಷದ ಮಾತಿರ್ಬೋದು, 40-45 ವರ್ಷ. ಸೊ ಅಂಥವ್ರ ಕೈಯಲ್ಲಿ ನಾವು ಹಾರ್ಮೋನಿಯಂ ಕಲಿತು ಕೇಳ್ಕೊಂಡು ಮಾಡಬೇಕು ನೀವು ಶ್ರುತಿಗಳನ್ನ ಅಂತ ಹೇಳ್ತಿದ್ರು. ಈಗಿನ ಕಾಲದಲ್ಲಿ ಕಡಿಮೆ ಇದೆ ಶ್ರುತಿ, ಕೆಲವು ಜನಕ್ಕೆ ಹತ್ತುತ್ತೆ, ಕೆಲವು ಜನಕ್ಕೆ ಹತ್ತೋದಿಲ್ಲ. ಸ್ವರಮಾತ ಲಯಪಿತ ನೋಡಿ ಇಲ್ಲೇ ಇದೆ ನಿಮಗೆ, ಸ್ವರಮಾತ ಲಯಪಿತ ಅಂತಂದು. ಸ್ವರ ಅನ್ನೋದು ಮಾತೆ, ಲಯ ಅನ್ನೋದು ಪಿತ. ಹೌದು ಸರ್. ಅಂಥದ್ದು ನಮಗೆ ಗಟ್ಟಿ ಮಾಡಿಕೊಂಡ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಇದು ಪ್ರತಿನಿತ್ಯದ ಕಲಿಕೆ. ಇದು ಎಂಡ್ ಅನ್ನೋದು ಇಲ್ಲೇ ಇಲ್ಲ. ಇದು ನಾನೀಗ ಮಾಸ್ಟರ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಂಗಿಲ್ಲ. ಯಾರು ಮಾಸ್ಟರ್ ಇಲ್ಲ ಇಲ್ಲಿ, ಎಲ್ಲ ಸ್ಟೂಡೆಂಟ್ಸ್, ಎಲ್ಲರೂ ವಿದ್ಯಾರ್ಥಿಗಳೇ. ಸೂಪರ್. ಎಷ್ಟು ವರ್ಷದ ಸರ್ವಿಸ್ ಇದೆ ನಿಮ್ಮದು? ನನಗೀಗ ಸುಮಾರು 42 ವರ್ಷದ ಸರ್ವಿಸ್ ಇದೆ. ಇನ್ನೂ ನಾನು ವಿದ್ಯಾರ್ಥಿನೇ. 42 ವರ್ಷ ಸಾತಿಗೆ ಹೋಗ್ತಿದ್ದೆ. ಈಗ ನನಗೆ 56 ವಯಸ್ಸಿಗೆ. ವಾವ್. ಹಾಗಾಗಿ ಇದಕ್ಕೆ ಕಲಿಕೆ ಅಂತ ಅನ್ನೋದಕ್ಕೆ ಎಂಡ್ ಅನ್ನೋದಿಲ್ಲ. ವಿಜಯಮಾಂತ ಸ್ವಾಮೀಜಿ ಅವರ ಆಶೀರ್ವಾದ ಆಯ್ತು ನಮಗೆ. ರಘುನಾಥ್ ನಾಕೋಡ್ಜಿ ಅವರು ಬರ್ತಿದ್ರಲ್ಲಿ, ಅವ್ರ ಕೈಯಲ್ಲಿ ಒಂದಿಷ್ಟು ತಬಲಾದ ಬೋಲ್ಗಳನ್ನು ಹೇಳ್ಕೊಡ್ತಿದ್ರು ನಮಗೆ. ರಾಜೇಂದ್ರ ಕಟ್ಟಿಮನಿ ಅಂತಂದು ಅದ್ಭುತ ಗಾಯಕರು ಅವರು, ಅವರಿಗೆಲ್ಲ ಸಾತಿಗೆ ಹೋಗ್ತಿದ್ದೀವಿ ನಾವು. ಹಾಗಾಗಿ ಈ ಸಂಗೀತ ನಮ್ಗೆ ಒಲ್ದು ಬಂತು. ಅದಾದ ನಂತರ ಧ್ರುವರಾಜ್ ದೇಶಪಾಂಡೆ ಅವ್ರ ಹತ್ರ ನಂದು ರಂಗ ಸಂಗೀತಕ್ಕೆ ಅವರು ಕರ್ಕೊಂಡ್ರು, ಧ್ರುವರಂಗಕ್ಕೆ ಹುನಗುಂದದಲ್ಲಿ. ಧ್ರುವರಾಜ್ ದೇಶಪಾಂಡೆ ನಮ್ಮ ಈಗಿನ ನೀನಾಸಂ ಪದವೀಧರರು. ನಮ್ಮ ನಟ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ತಂದೆ. ಹೌದು ಸರ್. ಅವರು ಈ ಕದಡಿದ ನೀರು, ಬುದ್ಧಿವಂತರ ನ್ಯಾಯ, ಕದಡಿದ ನೀರು ನಮ್ಮ GB ಜೋಶಿ ಅವರು. ಹೌದು, GB ಜೋಶಿ ಅವ್ರದ್ದು ಬುದ್ಧಿವಂತರ ನ್ಯಾಯ. ಹಾಗೇನೆ ನಾಯಿಕತೆ ಕಂಬಾರ ಅವ್ರದ್ದು, ಕಲ್ಯಾಣದಿಂದೊಂದು ಕಿರಣ ಅಂತಂದು ಬಸವಣ್ಣವರ ಕಥೆಯನ್ನು ಆಧರಿಸಿದ್ದು ಅಂತ ಎಲ್ಲ ನಾಟಕಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗೋರು. ಬೆಪ್ ತಕ್ಕಡಿ ಭೋಳೆ ಶಂಕರ, ಚಂದ್ರಶೇಖರ್ ಕಂಬಾರ ಅವ್ರದ್ದು, ಹೀಗೆ ತಲೆದಂಡ ಗಿರೀಶ್ ಕಾರ್ನಾಡ್ಜಿ ಅವ್ರದ್ದು, ಇಂಥವೆಲ್ಲ ನಾಟಕಗಳಿಗೆ ನಮಗೆ ಬಾ ನೀವು ಸಂಗೀತ ಇದಕ್ಕೆ ನುಡಿಸು. ಪೊಲೀಸರಿದ್ದಾರೆ ಎಚ್ಚರಿಕೆ ಅಂತಂದು ಲಂಕೇಶ್, ಅವರ ನಾಟಕಗಳನ್ನು ನಾವು ಮಾಡಿದ್ವಿ. ರಂಗಭೂಮಿಗೆ ಬಂದ ನಂತರ ಒಂದು ಈ ನಾವು ನಮ್ಮ ಹಡಗನ್ನು ತಗೊಂಡು ಹೋಗ್ಬೇಕಾದ್ರೆ ಸುನಾಮಿ ಹೊಡಿತಂತ. ಆ ಸುನಾಮಿ ಲೆಕ್ಕದಾಗ ಎಲ್ಲೆಲ್ಲೋ ಚದುರಿಬಿಟ್ರು ಜನಗಳು. ಆ ಚದುರಿದ ಜನರಲ್ಲಿ ನಾವು ಒಬ್ರು ಏನಾದ್ವಿ, ಬೆಂಗಳೂರು ಅಂತ ಊರಿಗೆ ಬಂದು ದಂಡಿಗೆ ಸೇರ್ಕೋಬೇಕಂತಂದು ಇಲ್ಲಿಗೆ ಬಂದ್ವಿ. ಜೀವ ಉಳಿಸ್ಕೊಳಕ್ಕೆ ಬಂದು ಅಡಕ್ಕೆ ಬರ್ತಾರಲ್ಲ ಆ ಥರ. ಹಂಗೆ ಇದು ಕಲಾವಿದರಿಗೆ ಒಂದು ಶ್ರೀರಕ್ಷೆ ಬೆಂಗಳೂರು. ಹೌದು. ಅಲ್ಲಿ ನಾವು ಏನು ಬೆಳೆದು ಬರ್ತೀವಿ ಅವ್ರಿಗೆ ಆಶ್ರಯ ಕೊಡುವಂಥ ಜಾಗ ಎಲ್ಲಾರ ಇದೆ ಅಂತಂದರೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮದ್ರಾಸು, ಮುಂಬೈ. ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ ಇಲ್ಲಿ ಚಲನಚಿತ್ರಗಳ ಒಂದು ಸಂಘಟನೆ ಚೆನ್ನಾಗಿದೆ, ರಂಗಭೂಮಿಯ ಸಂಘಟನೆ ಚೆನ್ನಾಗಿದೆ, ಮತ್ತು ಸಂಗೀತಕ್ಕೆ ಒಳ್ಳೆ ಸಂಗೀತ, ನೃತ್ಯ, ನಾಟಕ ಇಂಥವಕ್ಕೆಲ್ಲ ಒಳ್ಳೆ ಬೆಲೆ ಇದೆ. ಇಲ್ಲಿ ಬೆಳೆಸ್ತಾರೆ. ತಮ್ಮ ಮಕ್ಕಳನ್ನು ಕೂಡ ಬೆಳೆಸೋಕ್ಕೆ ಒಂದು ಹಾದಿ ಮಾಡೋದಕ್ಕೆ ಅವರು ಪಾಲಕರೆಲ್ಲ ನಮಗೆ ಸಹಾಯ ಮಾಡ್ತಾರೆ. ಹಾಗೂ ಈ ಹವ್ಯಾಸಿ ತಂಡದವರು ನಮಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಅಂಥ ಹವ್ಯಾಸಿ ತಂಡದಲ್ಲಿ ಸಮಷ್ಟಿ ಅನ್ನುವಂಥ ಒಂದು ತಂಡ, ರೂಪಾಂತರ ಅನ್ನುವಂಥ ತಂಡ ನಮಗೆ ತುಂಬ ಹೆಲ್ಪ್ ಮಾಡಿತು. ಸಮಷ್ಟಿಯಲ್ಲಿ ನಾವು ಮಂಜುನಾಥ್ ಬಡಿಗೇರವರ ಜೊತೆಗೆ ಕೆಲಸ ಮಾಡಿದ್ವಿ. ಮಂಜುನಾಥ್ ಬಡಿಗೇರವರ ಮಿಸ್ ಸದಾರ ಮೇಲೆ ತಾವು ಅದರಲ್ಲಿ ಅಭಿನಯ ಮಾಡಿದ್ರಿ. ಅಂಥ ಒಂದು ನಾಟಕಕ್ಕೆ ಹಾರ್ಮೋನಿಯಂ ಸಾತಿ ಅಂತ ನಮ್ಮನ್ನು ತೊಗೊಂಡ್ರು. ಮತ್ತು ತೋ ನಂಜುಂಡಸ್ವಾಮಿ ಅಂತ ಹೆಸರು ಕೇಳಿರ್ಬೇಕು ತಾವು. ತೋನಂ. ನನ್ನ ಪ್ರಪ್ರಥಮ ನಾಟಕದ ಸಂಗೀತ ನಿರ್ದೇಶನ ಸ್ವತಂತ್ರವಾಗಿ ಮಾಡಿದ್ದು ಆ ಒಂದು ನಾಟಕ ಫಾಲ್ಗುಣಿ ಅಂತಂದು ಮೋಹನ್ ನಾಗಮ್ಮನವರು ಆ ನಾಟಕ. ಅದನ್ನು ಕಥೆ ಅದನ್ನು ನಾಟಕ ರಚನೆ ಮಾಡಿದಂಥವ್ರು ತೋಣಮ್ಮ ಅವರು ಸುಬ್ಬು ಹೊಲೆಯರ್ ಮತ್ತು ಹಲ್ಕುರ್ಕೆ ಶಿವಶಂಕರ್.
ಅವ್ರ ಜೊತೆಗೆ ನಾವು ಈ ಒಂದು ಸಾತಿಗೆ ಹೋಗ್ತಿದ್ರಿ? ಇಲ್ಲ, ಸಂಗೀತ ನಿರ್ದೇಶನ ಮಾಡಿದ್ದೀವಿ ನಾವು. ಓ ಸೂಪರ್. ಒಳ್ಳೆ ನಾಟಕ ಸುಮಾರು ಒಂದು 10-15 ಪ್ರದರ್ಶನಗಳನ್ನು ನಾವು ಮಾಡಿದ್ವಿ. ಅದಾದ ನಂತರ ಒಂದೊಂದು ಹೆಂಗೆ ಮೆಟ್ಲಿಗೆ ಏರ್ತಾ ರೂಪಾಂತರ ತಂಡದ ಕೆರಗೂರಿನ ಗಯ್ಯಾಳಿಗಳು ನಾವು ಮತ್ತು ನಮ್ಮ ಕರಿಬಸವಯ್ಯ ಅವರು ಈಗಿಲ್ಲ ನಮ್ಮ ಜೊತೆಗೆ. ಕರಿಬಸವಯ್ಯ ನಾವು ಹಾರ್ಮೋನಿಯಂ ನುಡಿಸ್ಬೇಕಂತಂದ್ರೆ ಅದ್ಭುತವಾಗಿ ಹಾಡಕ್ಕೆ ಶುರು ಮಾಡಿಬಿಡೋರು, ಅಲ್ಲೇ ಹರಿಕತೆ ಶುರು ಮಾಡಿಬಿಡ್ತಿದ್ರು. ತುಂಬಾ ಒಳ್ಳೆ ಹರಿಕತೆ ಪಟುವರು. ಹರಿಕತೆ ಪಟುವರು. ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರುವಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಹಾಗೆ ಮೈಕೋ ಶಿವಣ್ಣ ಅವ್ರ ಜೊತೆಗೆ ಮೋಡದ ಗೊಂಬೆ ಅನ್ನುವಂಥ ನಾಟಕ. ಹಿಂಗೆ ಸಾಕಷ್ಟು ನಾಟಕಗಳಿಗೆ ನಾವೇನು ಮಾಡಿದ್ವಿ, ಸಂಗೀತ ನಿರ್ದೇಶನ ಮಾಡ್ತಾ ಸಾಕಷ್ಟು ಕಾಂಪಿಟಿಷನ್ಗಳಿಗೆ, ಭಾರತ ಯಾತ್ರಾ ಕೇಂದ್ರದ ಕಾಂಪಿಟಿಷನ್ಗಳು, ಕುವೆಂಪು ಶತಮಾನೋತ್ಸವಕ್ಕೆ ಹಿಂಗೆ ಎಲ್ಲ ಮಾಡ್ತಾ ಕಪ್ಪಣ್ಣ ಅವರು ಈ ಒಂದು ಸ್ಲಮ್ ಏರಿಯಾ ಮಕ್ಕಳಿಗೆ ಅಂತಂದು ನಾಟಕೋತ್ಸವ ಮಾಡಿಸಿದರು. ಆ ಒಂದು ನಾಟಕಗಳಲ್ಲಿ ಶ್ರೀಯುತ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪು ಅವರ ನಾಟಕ ನನ್ನ ಗೋಪಾಲ ನಾಟಕವನ್ನು ನಿರ್ದೇಶನ ಮಾಡಿ ಸಂಗೀತನೂ ನಾನೇ ನಿರ್ದೇಶನ ಮಾಡಿದೆ. ಆ ಕಪ್ಪಣ್ಣ ಅವರು ಅಕಾಡೆಮಿ ಅಧ್ಯಕ್ಷರಿದ್ದರು ಆ ಟೈಮ್ನಲ್ಲಿ. ಅವರು ಕೂಡ ನೀನು ಒಳ್ಳೆ ಪ್ರತಿಭೆ ಇದೆ, ನೀನು ಬೆಳೆಸಿಕೊಂಡು ಹೋಗಿದ್ನ ಅಂತಂದು ಹಿಂಗೆ ಬೆಳೀತಾ ಮುಂದೆ ಹೋಗ್ತಾ ಇದೆ. ಹಾಗೆಯೇ ಸಮಷ್ಟಿ ತಂಡದಲ್ಲಿ ಮಂಜುನಾಥ್ ಬಡ್ಗೇರ್ ಅವ್ರ ಕೈಯಲ್ಲಿ ಸಾಕಷ್ಟು ನಾಟಕಗಳನ್ನು ಮಾಡಿದ್ವಿ. ವಿಶಾಖೆ ವಿಧ್ವಂಸಕ ಶಾಂತಿ ಕೇಂದ್ರ ಅಂತಂದದ್ದು. ಅದಾದ ನಂತರ ಚಿತ್ರಪಟ ಜೈನ್ ಕಾಲೇಜಿಗೆ ಮಾಡಿದ್ವಿ. ನೀವು ಅಭಿನಯಿಸಿದಂಥ ಒಂದು ಮಿಡ್ ಸಮ್ಮರ್ ಕನ್ನಡದಲ್ಲಿ ಪ್ರಮಿಳಾರ್ಜುನಿಯಂ ಅನ್ನುವಂಥ ನಾಟಕಕ್ಕೆ ನಾವು ಸ್ವತಂತ್ರವಾಗಿ ಮ್ಯೂಸಿಕ್ ಮಾಡಿದ್ವಿ. ಹೀಗೆ ಒಂದೊಂದೇ ಬೆಳೀತಾ ಹೋದ್ವಿ. ಹಾಗೆಯೇ ನಮ್ಮ ಸವಿತಾ ಮೇಡಮ್ ಅವರು ಮೊನ್ನೆ ಬೊಂಬೆ ರಾವಣ ಅಂತಂದು ಒಂದು ನಾಟಕವನ್ನು ಮಾಡಿಸಿದ್ರು. ಅದಕ್ಕೂ ಕೂಡ ಸಂಗೀತವನ್ನು ನಾವು ನಿರ್ದೇಶನ ಮಾಡಿ ಅಂತ ಕೇಳಿದಾಗ ಅದನ್ನ ಮಾಡಿಕೊಟ್ವಿ. ಅದರ ಜೊತೆಗೆ ಮೊನ್ನೆ ಒಂದು ಹೊಸ ನಾಟಕ ತಾವು ಮಾಡಿಸಿದ್ದೀರಿ ಮಕ್ಕಳಿಗೆ ಅಂತಂದು, ನಾಣಿಯ ಸ್ವರ್ಗದ ಕನಸು ಅಂತಂದು. ತುಂಬ ಒಂದು ಅವಕಾಶಗಳು ಕೊಡುವಂಥ ಜಾಗ ಯಾವುದಪ್ಪ ಅಂತಂದರೆ ಬೆಂಗಳೂರು ಅಂತ. ಬೆಂಗಳೂರು ವಾಣಿಜ್ಯ ನಗರ, ಇಲ್ಲಿ ಕಲೆಗೆ ಬೆಲೆ ಇಲ್ಲ, ದುಡ್ಡಿಗೆ ಬೆಲೆ ಅಂತಾರೆ. ದುಡ್ಡಿಗೆ ಬೆಲೆ ಅಂತಂದ್ರೆ ನೋಡಿ ಸರ್, ಉದರ ನಿಮಿತ್ತಕ್ಕೆ ಎಷ್ಟು ಬೇಕು ಅದನ್ನು ನಾವು ಪಡೀಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಬರೀ ವಾಣಿಜ್ಯ ನಗರಿ ಅಂತಂದ್ರೆ ಇದು ಸೂಕ್ತ ಅನ್ಸೋದಿಲ್ಲ ಅಂತ ನನಗನ್ಸುತ್ತೆ. ಬೇರೆ 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 ಕಲಾವಿದರಿಗೆ ಇದು ಒಂದು ತವರೂರು ಅಂತಂದು ಹೇಳ್ಬೋದು ನಾವು. ಡಾಕ್ಟರ್ ರಾಜ್ಕುಮಾರ್ ಬೆಳೆದಂತ ಒಂದು ಪ್ರದೇಶ ಇದು. ವಿಷ್ಣುವರ್ಧನ್ ಅವರು ಬೆಳೆದಂತ ಒಂದು ಕನ್ನಡ ನಾಡು. ಬೆಂಗಳೂರಿನಲ್ಲಿ ಅವರು ಇದ್ದು ಇಲ್ಲಿ ಸುತ್ತಮುತ್ತ ಇರುವಂತ ಎಲ್ಲ ಕಲಾವಿದರನ್ನ, ಯಾರು ಅಂಬರೀಷ್ ಅವರು, ಹಿಂಗೆ ಸಾಕಷ್ಟು ಜನರಿದ್ದಾರೆ. ದ್ವಾರಕೀಶ್ ಅವರು, ಹುಣಸೂರು ಕೃಷ್ಣಮೂರ್ತಿಯವರು, ಮುಸುರಿ ಕೃಷ್ಣಮೂರ್ತಿಯವರು, NS ರಾವ್, ಸಾಕಷ್ಟು ಜನರಿದ್ದಾರೆ. ಹಾಗೆಯೇ ಎಲ್ಲ ಕಲಾವಿದರು ಇಲ್ಲೇ ಇರ್ತಾರೆ. ಕಾರಣ ಏನಂತಂದರೆ ಈ ಬೆಂಗಳೂರು ನಗರಿ ಮಾಯಾನಗರಿ ಅಂತ ಇರ್ತಿದ್ರು. ಮಾಯಾನಗರಿ ಅಲ್ಲ ಇದು. ಏನಂತಂದರೆ ಈ ಒಂದು ಕಲಾವಿದರ ಕಲೆಬೀಡು ಇದು. ಹೇಗೆ ಬೇಲೂರು ಹಳೆಬೀಡು ಅಂತಂದು ಕರಿತೀರಿ, ಹಾಗೆ ಬೆಂಗಳೂರು ಕಲೆಬೀಡು ಅಂತಂದು ನಾವು ಕರಿಬೋದು ಅನ್ನುವಂಥ ಮಾತು ಹೇಳ್ತೀವಿ. ಹಾಗಾಗಿ ಇಲ್ಲಿ ಬಂದ್ವಿ. ಒಂದು ಸಂದರ್ಭ ಏನಾಯಿತು, ಕೆಲಸ ಇರಲಿಲ್ಲ. ಈ ಶ್ರೀ ಸರಸ್ವತಿ ವಿದ್ಯಾಮಂದಿರ ಅಂತಂದು ಇಲ್ಲಿ SSVM ಅಂತಂದು ಸ್ಕೂಲು, GS ಶರ್ಮಾ ಅವರು ನಮ್ಮನ್ನು ಮತ್ತೆ ಇಲ್ಲಿ ಕರ್ಕೊಂಬಂದು, ನೀನು ಮುದ್ದೇಬೇಳದಲ್ಲಿ ಮಾಡಿಸಿದಂಥ ರಕ್ತರಾತ್ರಿ ನಾಟಕ, ಕಂದಗಲ್ ಹನುಮಂತರಾಯರ ನಾಟಕ, ಪೌರಾಣಿಕ ನಾಟಕ, ಸುಮಾರು ಒಂದು ವೇದಿಕೆಯನ್ನೇ ಒಂದು ಸೃಷ್ಟಿ ಮಾಡಿ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ವೇದಿಕೆ ಮತ್ತು ಅವಕ್ಕೆ ಬೇಕಾದಂಥ ಲೈಟ್ಸ್ಗಳು ಖರೀದಿ ಮಾಡಿಸಿದ್ರು ಅವರು, ಡಾಕ್ಟರ್ ಬಲ್ಕುಂದಿ ಅವರು. ಹಂಗೆ ಪ್ರೊಫೆಸರ್ SK ಕುಲಕರ್ಣಿ ಅವರು ಅಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟರು ನಿರ್ದೇಶನ ಮಾಡಿ ಅಂತಂದು. ಆ ಒಂದು ನಾಟಕದಿಂದ ನಾವು ಬೆಂಗಳೂರಿಗೆ ಬರುವಂತಾಯಿತು. GS ಶರ್ಮಾ ಅವ್ರ ಶಾಲೆಯಲ್ಲಿ ಶಿಕ್ಷಕ ಅಂತ, ಸಂಗೀತ ಶಿಕ್ಷಕ ಅಂತ ತೊಗೊಂಡ್ರು ನಮ್ಮನ್ನು. ಹಾಗೆಯೇ ನಾಟಕದ ಶಿಕ್ಷಣನೂ ಮಾಡಿ ನೀನು ಅಂತಂದು. ಮುಂದೆ ಒಂದು ಡಾಕ್ಟರ್ ಗೋವಿಂದ ಸ್ವಾಮಿ ಅಂತ ಕೇಳಿರ್ಬೇಕು ತಾವು. ಈಗ ಅವರು ಬಂಜಾರ ಅಕಾಡೆಮಿಗೆ ಅವರ ಅಧ್ಯಕ್ಷರೇನೋ ಆಗಿದ್ದಾರೆ. ಅವರು ನನಗೆ MA ಮಾಡೋದಕ್ಕೆ ಬೆಂಗಳೂರು ಯೂನಿವರ್ಸಿಟಿಗೆ ಹೇಳಿದರು. ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಅವಕಾಶ ಸಿಕ್ತು. MA ಮಾಡಿದ್ವಿ, MA ಇನ್ ಡ್ರಾಮಾ ಮಾಡಿಕೊಂಡು ಅಲ್ಲಿ ಮಂಟೇಸ್ವಾಮಿ ಕಥಾಪ್ರಸಂಗ HS ಶಿವಪ್ರಕಾಶ್ ಅವರು, ಆ ನಾಟಕವನ್ನು ನೀಲ್ಗಾರರ್ ಅಂತಂದು ಪಾತ್ರ ನಮ್ಮದು. ಇಡೀ ಫಸ್ಟಿಂದ ಎಂಡ್ ಆಗೋವರೆಗೂ ನೀಲ್ಗಾರರು ನಾಟಕವನ್ನು ಹೇಳ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಹಾಗೆ ರಂಗ ಶಿಕ್ಷಣ ಕೇಂದ್ರ ನೆಲಮಂಗಲದಲ್ಲಿ ಒಂದು 2-3 ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದೆ. ಗೋಧಿ ಹುಗ್ಗಿ ಗಂಗಯ್ಯ, ಪ್ರೊಫೆಸರ್ GH 12 ಮಠ ಅವ್ರದ್ದು. ಹಾಗೆಯೇ ಮೋಳಿಗೆ ಮಾರಯ್ಯ ಅಂತಂದು. ಹೀಗೆ
ಹೋಗ್ತಾ 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 ಕೊನೆಯಲ್ಲಿ ಏನಾಯಿತು, ಸುನಾಮಿ ಹೊಡಿತಂತಾರಲ್ಲ, ಕೊರೋನಾ ಬಂದು ನಾವು ಸಂಗೀತ ಶಾಲೆಯನ್ನು ಆರಂಭ ಮಾಡಿದ್ವಿ. ಈ ಸಂಗೀತ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಪೂರಕವಾದ ಕೆಲಸ ಏನು ಮಾಡಬೇಕಾಗಿತ್ತು ಅಂತಂದರೆ, ಈ ಸಂಗೀತ ಯಾಕೆ ಬೇಕು, ಮನಸ್ಸನ್ನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿಜವಾದ ನಿಜ ಇದೆ ಸರ್. ಇದನ್ನು ಕೇಳೋದ್ರಿಂದ ಎಷ್ಟೋ ಒಂದು ವೈಜ್ಞಾನಿಕವಾಗಿ ಹೇಳ್ಬೇಕಂತಂದರೆ ನಮ್ಮ ರೋಗ ರುಜಿನಗಳು ಕಡಿಮೆ ಆಗುವಂಥ ಶಕ್ತಿನೂ ಇದರಲ್ಲಿ ಇದೆ ಅನ್ನುವಂಥ ಮಾತನ್ನು ನಾವು ಹೇಳ್ಬೋದು. ಮೊದಲೆಲ್ಲ ಹೇಳ್ತಿದ್ರಲ್ಲ ಸಂಗೀತಕ್ಕೆ ಮಳೆ ಬರೆಸೋ ಶಕ್ತಿ ಇದೆ, ಸಂಗೀತ ಥೆರಪಿ ಅಂತೆಲ್ಲ. ಸೊ ಅದು ನಿಜ. ಅದು ಹೌದು. ತಾನ್ಸೇನ್ ಅವರು ಹಾಡಬೇಕಂತಂದರೆ ದೀಪಕ ರಾಗ ಅಂತಂದಿತ್ತು. ಅವ್ರು ಹಾಡಿದರೆ ಅದು ದೀಪಗಳು ಹತ್ತಿ ಬಿಡ್ತಿದ್ದು. ಅಂಥ ಮೇಘಮಲ್ಲಾರ್, ಮಲೇಶ್ವರಿ ಅಂಥ ಒಂದು ಶಕ್ತಿ ಸಂಗೀತಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹೀಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸಂಗೀತವನ್ನು ಹೇಳ್ಕೊಡೋದಕ್ಕೆ ಶುರು ಆಗಿದೆ. ಎಷ್ಟು ವಿದ್ಯಾರ್ಥಿಗಳನ್ನು ತಯಾರಿಸಿ? ಈಗಾಗಲೇ ಒಂದು 4-5 ವಿದ್ಯಾರ್ಥಿಗಳು ಪ್ರೋಗ್ರಾಮ್ ಕೊಡೋದಕ್ಕೆ ಹೋಗ್ತಾರೆ. ಅದರಲ್ಲಿ ನಮ್ಮ ಧನಂಜಯ್ ಕೂಡ ಅವನು ನಿಮ್ಮ ಮಗ ಅನ್ನೋದಕ್ಕಿಂತ ಅವನು ತನ್ನ ಸ್ವಯಂ ಒಂದು ಕಲಿಕೆ, ಅವನು ಕೂಡ ಒಂದು 14-15 ವರ್ಷದಿಂದ ತಬಲಾ ಕಲಿತ, ಹಾಗೆಯೇ ಕೀಬೋರ್ಡು ಕಲ್ತ್ಕೊಂಡು ಮುಂದುವರಿತಾ ಇದ್ದಾನೆ. ಈಗ ಇದನ್ನೆಲ್ಲ ಕಲಿತಿರಲ್ಲ ಮಕ್ಕಳು, ಇದು ಸುಮ್ಮನೆ ಹವ್ಯಾಸಕ್ಕೆ, ಸುಮ್ಮನೆ ಮನಸ್ಸು ಸಂತೋಷಕ್ಕೆ ಇದನ್ನು ವೃತ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಈಗ ನಾವು ಮಾಡ್ತಾ ಇರೋದೇ ಅದು. ತುಂಬ ಜನ ಕಂಪೇರ್ ಮಾಡ್ತಾರೆ. ಈಗ ನೀವು ಓದಿ ಇಂಜಿನಿಯರು ಏನೋ ಆದರೆ ಲಕ್ಷಗಟ್ಟಲೆ ಸಂಬಳ ಇತ್ಯಾದಿ ಯೋಚನೆ ಮಾಡ್ತಾರೆ. ಸಂಗೀತ ಕಲಿತ್ರೆ ಯಾವಾಗಲೂ ಕೆಲಸ ಏನು ಅಂತ ನೋಡಬೇಕಲ್ಲ, ಬೇಡಬೇಕಲ್ಲ ಅಂತ. ನಿಜವಾದ ಹೇಗೆ ಅದು ಇವತ್ತಿನ ಕಾಲಮಾನ ಹೇಗಿದೆ? ಪಂಡಿತ್ ಭೀಮಸೇನ್ ಜೋಶಿ ಅವರು ಯಾವುದೇ MA ಮಾಡಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ MA ಮಾಡಿಲ್ಲ, ಇಂಜಿನಿಯರ್ ಆಗಿಲ್ಲ, ಡಾಕ್ಟರ್ ಆಗಲಿಲ್ಲ. ಎಲ್ಲ ಪಾತ್ರಗಳನ್ನು ಮಾಡಿಬಿಟ್ರು ಅವರು. ಡಾಕ್ಟ್ರು ಆದರು, ಇಂಜಿನಿಯರು ಆದರು, ಎಲ್ಲನೂ ಆದರು. ಹೆಂಗಾಯಿತು? ಕಲೆಗೆ ಬೆಲೆ ಇದೆ, ಕಲೆಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಅನುಭವಕ್ಕೆ ಬಂದದ್ದು. ಸೊ ಇದನ್ನೇ ನಮ್ಮ ಬದುಕಿದ್ದೀರಿ ನೀವು, ಸಂಗೀತ ಸರಸ್ವತಿನ ಇಟ್ಕೊಂಡು. ಸಂಗೀತದ ಜೊತೆಗೆ ನಾನು ಪುಣ್ಯಕೋಟಿ ಗೋವಿನ ಹಾಡನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾ ಇರ್ತೀನಿ, ನಟ ಆಗಿ. ಅಲ್ಲ, ಒಟ್ಟು ಕಲೆ, ರಂಗಭೂಮಿ, ನಾಟಕ, ನಿರ್ದೇಶನ, ಸಂಗೀತ ಇದನ್ನವೇ ಬದುಕಿದ್ದೀರಿ. ಇದ್ರ ಮೇಲೆ ಬದುಕಿದ್ದು. ಕುಟುಂಬ, ಮಕ್ಕಳು? 2 ಮಕ್ಕಳು. ಒಬ್ಬ CA ಮಾಡ್ತಾ ಇದ್ದಾನೆ, ಈಗ ಒಬ್ಬನು ಈ ಸಂಗೀತದಲ್ಲೇ ಇದ್ದಾನೆ. ಸೂಪರ್. ನಮ್ಮ ಮನೆಯವರು ಯಶವಂತ್ ಸತೀಶ್ ಪಾಂಡೆ ಅವರ ಸಹೋದರಿ ಆಗಬೇಕು. ನೆನಪಿದೆಯಾ? ಬಾತ್ರೂಮ್ ಬಲ್ಬು ನೆನಪಿದೆ. ಯಶವಂತ್ ಸತೀಶ್ ಪಾಂಡೆ ಅವರ ರಂಗಭೂಮಿ, ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ತಾವು ಕೇಳಿರ್ತೀರಿ ಹೆಸರು. ಅವರ ಸಹೋದರಿ ಅಂದ್ರೆ ಅವರ ಚಿಕ್ಕಮ್ಮನ ಮಗಳು ನನ್ನ ಹೆಂಡತಿ. ಹಿಂಗೆ ನಮ್ದು ಒಟ್ಟು ರಂಗ ನಂಟು, ಕಲೆಯ ನಂಟು, ಕಲೆಯ ನಂಟು, ಕಲೆಯ ಅಂಟು, ಕಲೆಯ ಅಂಟು, ಕಲೆಯ ನಂಟು ಎಲ್ಲ ಬರುತ್ತೆ ಅಂತ ಹೇಳ್ತಾ, ಬರ್ರಿ ನೀವು ಸಾಕಷ್ಟು ಕಲೀಲಿಕ್ಕೆ ಸಾಧ್ಯತೆ ಅದ, ಇದರಿಂದನೂ ಬದುಕು ನಾವು ಮಾಡ್ಲಿಕ್ಕೆ ಸಾಧ್ಯತೆ ಅದ ಅಂತ ಹೇಳಿ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನನ್ನ ಮಗ ಇಲ್ಲಿ ಕ್ಲಾಸಿಗೆ ಬರ್ತಾನೆ. ಸೊ ಹಂಗಾಗಿ ಯಾವುದೇ ಪಾರ್ಶಾಲಿಟಿ ಇಲ್ಲದೆ ನಾನು ಹೇಳ್ತಿದ್ದೀನಿ. ಸೊ ನನ್ನ ಮಗ ಬಂದ ಅಂತಲ್ಲ, ಅವ್ರು ತುಂಬ ಒಳ್ಳೆ ಕಲಾವಿದರು. ನನ್ನ 2004 ನನ್ನ ರಂಗಭೂಮಿ ಪಯಣ, ಈಗ 20ನೇ ವರ್ಷ ನನ್ನ ಥಿಯೇಟರ್ ಜರ್ನಿ. ಆದರೆ 2006ರಿಂದ ನಾನು ಇವ್ರು ನೋಡ್ತಾ ಇದ್ದೀನಿ, ಸಮಷ್ಟಿ ತಂಡದಿಂದ ಇವ್ರು ನೋಡ್ತಾ ಇದ್ದೀನಿ. ವೆರಿ ಹಂಬಲ್, ಪ್ರತಿಭೆಯ ತುಂಬ ದೊಡ್ಡ ಪಂಡಿತರವರು, ಆದರೆ ತುಂಬ ಹಂಬಲ್ ಇರ್ತಾರೆ. ಮೇಲೆ ನೋಡ್ರೆ ಯಾರ್ಯಾರು ಅಂತ ಅನಿಸುತ್ತೆ. ಆದರೆ ವೆರಿ ನಾಲೆಡ್ಜಬಲ್ ಪರ್ಸನ್. ಬೇರೆಯವ್ರ ಥರ ಶೋ ಆಫ್ ಬಿಲ್ಡಪ್ ಕೊಡೋಕ್ಕೆ ಬರೋಲ್ಲ ಅವ್ರಿಗೆ. ಸೊ ಬಟ್ ಹಂಗೆಲ್ಲ ಕೊಟ್ಟರೆ ಇವ್ರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಬಹುಶಃ ನೀವು. ಸೊ ಹಂಗಾಗಿ ನೋಡೋಣ ನಿಮ್ಮ ಮಕ್ಳು ಏನು ಕಲಿತಾರೆ ಅಂತ. ಹಾಂ, ಬಂದನು ಗೋವಿಂದ ಚಂದದಿ ಆನಂದ, ಸುಂದರಿಯ ಮಂದಿರಕ್ಕೆ ನಂದನ ಕಂದ, ನಂದನ ಕಂದ. ಬಂದನು ಗೋವಿಂದ ಚಂದದಿ ಆನಂದ, ಸುಂದರಿಯ ಮಂದಿರಕ್ಕೆ ನಂದನ ಕಂದ, ನಂದನ ಕಂದ. ಸೂಪರ್. ಜೀವವ ನೀಡು ಬೊಮ್ಮೆಗೆ, ಜೀವವ ನೀಡು.
ಸೂಪರ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟೊತ್ತರೆಗೂ ಈ ಅದ್ಭುತವಾದ ಒಂದು ಗೀತೆಯನ್ನು ನುಡಿಸೋದ್ನಲ್ಲ, ಅವ್ನು ಬೇರೆ ಯಾರೂ ಇಲ್ಲ, ನಮ್ಮ ಒನ್ ಆ್ಯಂಡ್ ಓನ್ಲಿ ಚಿದಾನಂದ್ ಕುಲಕರ್ಣಿಯವರ ಒನ್ ಆ್ಯಂಡ್ ಓನ್ಲಿ ಮಗ ಅಲ್ಲ, ಇಬ್ಬರು ಮಕ್ಕಳಲ್ಲಿ ಒಬ್ಬ, ಅವನು ಧನಂಜಯ್ ಅಂತ. ಹೇಗಿದೆಯಾ ಅಣ್ಣ? ಸೂಪರ್ ಆಗಿದ್ದೀನಿ. ಸೊ ನೀವು ನೋಡಿದ್ರಲ್ಲ, ಅವ್ನು ಪ್ರತಿಭಾವಂತ ಅಂತ ನಾನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ, ಎಷ್ಟು ಒಳ್ಳೆ ಹಾಡು ನುಡಿಸ್ತಾನೆ, ಎಷ್ಟು ಜನ ನುಡಿಸ್ತಾನೆ ಅವನು. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ದೀಯ ಇದು? ಆಯಿತು, ನಾನು ಬೇಸಿಕಲಿ ಹಿಂದೂಸ್ತಾನಿ ತಬಲಾ ವಾದಕ. ನಾನು ಸುಮಾರು 14 ವರ್ಷಗಳಿಂದ ನಾನು ಡಾಕ್ಟರ್ ರಾಜಗೋಪಾಲ್ ಕಲ್ಲೂರ್ಕರ್ ಅವ್ರ ಹತ್ರ ನಾನು ತಬಲಾ ವಿದ್ಯಾಭ್ಯಾಸ ಮಾಡಿ, ಅದಾದ ನಂತರ ನಮ್ಮ ತಂದೆಯ ಒಂದು ಮಾರ್ಗದರ್ಶನದಿಂದ ಕೀಬೋರ್ಡ್ ವಿದ್ಯೆ ಒಂಚೂರು ಕಲ್ತ್ಕೊಂಡೆ. ಅದರಿಂದ ಈಗ ನಡೀತಾ ಇದೆ. ಸೊ ಯಾ. ಎಷ್ಟು ವರ್ಷದ ತಬಲಾ ತರಬೇತಿ ಆಯಿತು? ಒಂದು 14 ವರ್ಷದಿಂದ ಕಲಿತಾ ಇದ್ದೆ ತಬಲಾ. 14 ವರ್ಷ? 14 ವರ್ಷ. ಬಟ್ 14 ವರ್ಷ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ನೀನು ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಈಗಲೂ ಕಲಿತಾನೆ ಇದ್ದೀನಿ. ಅದು ಒಂದು ನನ್ನ ಲೈಫ್ ಆ್ಯಂಡ್ ಒಂದು ನನ್ನ ಪರ್ಸನಲ್ ಕಮಿಟ್ಮೆಂಟ್ಸಿಂದ ನನಗೆ ಒಂಚೂರು ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು ನನ್ನ ತಬಲಾ ವಿದ್ಯಾಭ್ಯಾಸ. ಬಟ್ ನನ್ನ ಗುರುಗಳ ಆಶೀರ್ವಾದದಿಂದ ಈಗಲೂ ನನಗೆ ಸಮಯವಾದಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಗುರುಗಳ ಆಶೀರ್ವಾದ ನನ್ನ ಮೇಲಿದೆ. ಸೊ ನಡೀತಾ ಇದೆ. ಓದಿದ್ದೇನು? ನಾನು ಡಿಪ್ಲೊಮಾ ಇನ್ ಅನಿಮೇಷನ್ಸ್ ಅಂತ ಮಾಡಿಕೊಂಡೆ ನಾನು. ಸೊ ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಕೋಚಿಂಗ್ ತೊಗೊಂಡು ಕಂಪ್ಲೀಟ್ ಈ ಗ್ರಾಫಿಕ್ಸ್ ಫೀಲ್ಡ್ ಅಂತ ಏನಿದೆ ಅದರಲ್ಲಿ ಬಂದೆ. ಅದಾದ ನಂತರ ಸೊ ನಾನು ಮ್ಯೂಸಿಕ್ ಲೈನ್ ಇರೋದ್ರಿಂದ ಸೌಂಡ್ ಇಂಜಿನಿಯರಿಂಗ್ ಮಾಡಿಕೊಂಡೆ. ಸೊ ಸೌಂಡ್ ಇಂಜಿನಿಯರಿಂಗ್ ಮಾಡಿಕೊಂಡು ಈಗ ಹಲವಾರು ಪ್ರಾಜೆಕ್ಟ್ಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ನನ್ನದೇ ಆಡಿಯೋ ಪ್ರೋಗ್ರಾಮಿಂಗ್ ಮಾಡ್ತೀನಿ. ನನ್ನದೇ ಒಂದು ಕೆಲವು ಫ್ರೆಂಡ್ ಸರ್ಕಲ್ ಇದೆ. ಸೊ ನಾವೆಲ್ಲ ಮ್ಯೂಸಿಕ್ ಕಾಂಪೋಸಿಷನ್ಸು ಅದು ಇದು ಸಣ್ಣ ಪುಟ್ಟ ನಡೀತಾ ಇದೆ ಪ್ರೊಡಕ್ಷನ್ ದೇವರ ದಯೆಯಿಂದ. ಸೊ ಇದು ಪೂರ್ಣಾವಧಿ? ಹೌದು. ನಾನು ಗ್ರಾಫಿಕ್ ಡಿಸೈನಿಂಗು ಮಾಡ್ತೀನಿ, ಅದ್ರ ಜೊತೆಗೆ ಮ್ಯೂಸಿಕ್ ಪ್ರೊಡಕ್ಷನ್ಸ್ ಕೂಡ ಹ್ಯಾಂಡಲ್ ಮಾಡ್ತೀನಿ. ಹೇಗೆ ಸಿಗುತ್ತೆ ಕಾಂಟ್ಯಾಕ್ಟ್? ಈ ಮ್ಯೂಸಿಕ್ಸ್ ಎಲ್ಲ ಹೇಗೆ ಬರುತ್ತೆ ನಿಮ್ಗೆ ಆರ್ಡರ್ಸ್? ಸರ್, ನನ್ನ ವರ್ಕ್ಸ್ನ ನಾನು ಅಪ್ಲೋಡ್ಸ್ ಮಾಡ್ತಾ ಇರ್ತೀನಿ. ನನ್ನ ಪರ್ಸ್ನಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ಈಗೇನು ಅದೇ ಈಗ ಮೇಜರ್ ಎಲ್ಲರಿಗೂ ಪುಷ್ ಕೊಡ್ತಾ ಇರೋದಂಥದ್ದು ಎಲ್ಲ ಆರ್ಟಿಸ್ಟ್ಗೂ. ಸೊ ಅಲ್ಲಿ ನನ್ನ ವರ್ಕ್ಸ್ನ ಅಪ್ಲೋಡ್ ಮಾಡ್ಕೊತಿರ್ತೀನಿ ನನ್ನ ಪ್ರೊಫೈಲ್ಸಲ್ಲಿ. ಸೊ ಅಲ್ಲಿಂದ ನನ್ನ ವರ್ಕ್ಸ್ ರೀಚ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಕೇಳ್ಕೊಂಡು ಬರ್ತಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ, ನಮ್ದು ಈ ಥರ ಇದೆ. ಸೊ ಹಾಗಾಗಿ ನಡೀತಾ ಇದೆ ಸರ್. ಸೊ ಈ ಉದಾಹರಣೆ ನಿಮ್ಮ ತಮ್ಮ ಸಿ ಎ ಮಾಡ್ತಿದ್ದಾರೆ. ತುಂಬ ಜನ ಅಂತಾರೆ ಪೇರೆಂಟ್ಸು, ಏನೋ ಓದ್ಬಿಡು, ಸಂಬಳ ಬಂದ್ಬಿಡ್ಲಿ, ಲಕ್ಷಗಟ್ಟಲೆ ಹಾಗೆ ಹೀಗೆ ಅಂತಾರೆ. ಬಟ್ ನೀವು ಮ್ಯೂಸಿಕ್ ತೊಗೊಂಡಿದ್ದೀರಿ, ಸರ್ವೈವಲ್ ಅಥವಾ ಜೀವನ ನಡೆಯುತ್ತಾ ಹೇಗೆ? ಸರ್, ಇದೊಂಥರ ಮ್ಯೂಸಿಕ್ ಫೀಲ್ಡ್ ಹೆಂಗೆ ಅಂದರೆ ಅದು ಅದು ಅಷ್ಟು ಈಸಿಯಾಗಿ ಬರುವಂತಹ ವಿದ್ಯೆ ಮ್ಯೂಸಿಕ್ ಅಲ್ಲ. ಫಸ್ಟ್ ಆಫ್ ಆಲ್ ಅದು ನಿಮಗೆ ಗೊತ್ತಿರೋವಂಥದ್ದೇ. ನನಗೂ ಬರ್ತಿತ್ತೋ ಇಲ್ಲೋ ನನಗೂ ಕ್ಲಾರಿಟಿ ಇರಲಿಲ್ಲ ಸರ್. ಮ್ಯೂಸಿಕ್ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಓಕೆ ಟೈಮ್ ಪಾಸ್ ಅಂತ ಅಂದ್ಕೊಂಡು ಅಷ್ಟು ತುಂಬ ಕೇರ್ಲೆಸ್ ಮಾಡಿದಂಥ ವ್ಯಕ್ತಿ ನಾನು ಮ್ಯೂಸಿಕ್ನ. ಬಟ್ ಹೋಗ್ತಾ ಹೋಗ್ತಾ ಆ ಮ್ಯೂಸಿಕ್ ಅನ್ನೋದು ಕಿವಿ ಮೇಲೆ ಸ್ವರಗಳು ಬಿದ್ದು 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 ನುಡಿಸ್ತಾ ಅದು ಹೇಗಾಗೋಯ್ತು ಅಂದರೆ ಕಂಪ್ಲೀಟಾಗಿ ನಾನು ಅದರೊಳಗಡೆ ಒಂಥರ ಅದು ಬೇಡ ಅಂದ್ರೂ ನಂಗೆ ಆ ವಿದ್ಯೆ ಬಂತು ಸರ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಅದೊಂಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಡೀತಾ ಇದೆ ಸರ್. ಈಗಲೂ ನನಗೆ ಎಷ್ಟು ಗೊತ್ತಿಲ್ಲ, ಅಂದ್ರೂ ಹೆಂಗೋ ಮಾಡ್ತಾ ಇದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಗ್ರೇಟ್. ಬಟ್ ಈಗ ನೀವು ಇದನ್ನು ಪೂರ್ಣಾವಧಿ ತೊಗೊಳಕ್ಕೆ ಹೊರಟಿದ್ದೀರಿ? ಹೌದು, ಇದು ನನ್ನ ಪೂರ್ಣಾವಧಿನೇ ಸರ್. ಇದು ಕೈಂಡ್ ಆಫ್ ನನ್ನ ಮೇನ್ ಪ್ರೊಫೆಷನ್ನೇ ಇದು. ಸೊ ಅದ್ರ ಜೊತೆಗೆ ಸೈಡ್ ಅಲ್ಲಿ ನಾನು ಸಿನ್ಸ್ ಡಿಸೈನಿಂಗಲ್ಲೂ ಇರೋದ್ರಿಂದ ನಾನು ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಬಟ್ ಇದು ಜೀವನ ನಡೆಯುತ್ತೆ ಸರ್, 100% ನಡೆಯುತ್ತೆ. ಎಲ್ಲಿ ಡೆಡಿಕೇಶನ್ ಇರುತ್ತೆ, ಎಲ್ಲ ಹಾರ್ಡ್ ವರ್ಕ್ ಇರುತ್ತೆ, ಅಲ್ಲಿ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಈಗಂತೂ ನನಗೆ ಅಷ್ಟು ಇದರಲ್ಲಿ ನನಗೆ ದುಡಿಮೆ ಕಾಣಿಸ್ತಾ ಇಲ್ಲ. ಬಟ್ ಮುಂದೊಂದು ದಿನ ನನಗೆ ಇದರಿಂದನೇ ನನ್ನ ಮನೆ ಆಗುತ್ತೆ, ಇದರಿಂದನೇ ನನ್ನ ಸಂಸಾರ ನಡೆಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಶೋರ್? 100%. ತುಂಬ ಜನ ಕಲಾವಿದಾದರೆ ಅಪ್ಪ ಅಮ್ಮ ಎದುರು ಬಿಡ್ತಾರೆ. ಇಲ್ಲ ಸರ್, ಆಗಿಲ್ಲ. ಎಲ್ಲಿ ಆ ಪ್ಯಾಷನ್ ಆ್ಯಂಡ್ ಹಾರ್ಡ್ ವರ್ಕ್ ಎಲ್ಲಿರುತ್ತೆ, ಎಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ನಂಗೆ ಕಲಿಸಿರೋದು ಅದನ್ನೇ ಸರ್. ನಿನಗೇನು ಯಾವುದ್ರಲ್ಲಿ ನಿನಗೆ ಜಾಸ್ತಿ ನಿನಗೆ ನಂಬಿಕೆ ಇದೆ ಅದನ್ನೇ ಮಾಡು, ಹಿಂಜರಿಬೇಡ. ಈ ಇಂಡಸ್ಟ್ರೀಲಿ ತುಂಬ ಜನ ಮ್ಯೂಸಿಕ್ ಅಥವಾ ಒಂದು ಆ್ಯಕ್ಟಿಂಗ್ ಅದರಲ್ಲಿ ಫೀಲ್ಡಲ್ಲಿ ಕಾಲು ಎಳೆಯೋದು ಸ್ವಲ್ಪ ಜಾಸ್ತಿನೇ. ಅಂಥದ್ರಲ್ಲಿ ಯಾರೇನು ಹೇಳಿದ್ರು ನೀನು ಅದನ್ನ ಕೇಳಬೇಡ. ನಿನಗೇನು ಅನಿಸುತ್ತೆ, ನಿನಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡ್ಕೊಂಡು ಹೋಗು. ಅದು ನಿನಗೆ ಒಂದು ದಾರಿಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಿರ್ತಾರೆ ಅಪ್ಪ ಅಮ್ಮ. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ನಾನು ನಂಬಿರೋ ದೇವರು ರಾಯರು. ಏನೇ ಆದ್ರೂ ನಾನು ನಮ್ಮ ತಂದೆ ತಾಯಿಗೆ ಹೇಳ್ತಾ ಇರ್ತೀನಿ, ಏನೇ ಆದರೂ ಅಪ್ಪ ರಾಯರು ನೋಡ್ತಾ ಇದ್ದಾರೆ, ಅದಾಗಿದ್ದಾಗಲಿ ನನ್ನ ಕಷ್ಟ ನಾನು ಪಡ್ತಾ ಇದ್ದೀನಿ, ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತಾ ಇದ್ದೀನಿ, ಜನರು ನೋಡ್ತಾ ಇದ್ದಾರೆ. ಪ್ರಾಮಿಸಿಂಗ್ ಆಗಿ ನಾನು ಹಾಗೆ ಆಗ್ತೀನಿ ಹಿಂಗೆ ಆಗ್ತೀನಿ ಗೊತ್ತಿಲ್ಲ ಸರ್. ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತಾಯಿದ್ದೀನಿ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ತೀನಿ. ಉದಾಹರಣೆಗೆ ನೀವು ಈಗ MBA ಅಥವಾ ಇದೇನೋ BBA BCA BE ಮಾಡಿಬಿಟ್ಟಿದ್ರೆ ಮುಗಿದ್ಮೇಲೆ ನಿಮ್ಗೊಂದು ಜಾಬು ಸಂಬಳ ಎಲ್ಲ ಬಂದಿರೋದು. ಸೊ ಶೋರ್ ಅಂತ ನೀವು ಪ್ಲ್ಯಾನ್ ಮಾಡ್ಬೋದಿತ್ತು ಮನೇನ ಅಥವಾ ಇಡೀ ನಿಮ್ಮ ಜೀವನನ.
ಸೊ ಇದರಲ್ಲಿ ನಿಮ್ಗೆ ಹಾರ್ಡ್ ವರ್ಕ್ ಕೂಡ ಇರುತ್ತೆ, ಡೇ ನೈಟ್ ವರ್ಕ್ ಮಾಡಬೇಕು. ಸೊ ಡೋಂಟ್ ಯು ಫೀಲ್ ಫ್ರಸ್ಟ್ರೇಟೆಡ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್? ಫ್ರಸ್ಟ್ರೇಟೆಡ್ ಅಂತ ಇಲ್ಲ ಸರ್. ಫ್ರಸ್ಟ್ರೇಟೆಡ್ ಅಂತ ಅನಿಸುತ್ತೆ ಯಾವಾಗ ಅದು ನಿಮಗೆ ಏನು ಕಷ್ಟಪಟ್ಟು ಮಾಡೋದನ್ನ ಫ್ರಸ್ಟ್ರೇಟ್ ಅಂತ ಅನಿಸುತ್ತೆ ಸರ್. ಇದು ನಾನು ಕಷ್ಟಪಟ್ಟು ಮಾಡ್ತಿಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಇಷ್ಟಪಟ್ಟು ಮಾಡೋದು ಯಾವುದು ಫ್ರಸ್ಟ್ರೇಟ್ ಅಂತ ಅನ್ಸಲ್ಲ. ಕೆಲವು ಸಲ ನನಗೆ ಗೊತ್ತಿಲ್ಲದೆ ರಾತ್ರಿ ಒಂದು 8 ಗಂಟೆಗೆ ಶುರು ಮಾಡೋ ಪ್ರಾಜೆಕ್ಟ್ ಕೆಲವು ಸಲ 1 ಗಂಟೆ 2 ಗಂಟೆ ಬೆಳಗ್ಗೆ ಮುಂಜಾನೆ 4 ಗಂಟೆ ತನಕ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಮನೆಯಲ್ಲೇ ತಂದೆ ತಾಯಿ ಕೈಯಲ್ಲಿ ಬೈಸ್ಕೊತಾ ಇರ್ತೀವಿ, ಏನು ಹೊತ್ತು ವೇಳೆ ಇಲ್ವಾ ನಿಂಗೆ, ಏನೋ ಅಟ್ಲೀಸ್ಟ್ ನೀನು ನಿದ್ದೆನಾದರೂ ನೀನು ಸ್ವಲ್ಪ ಕನ್ಸರ್ನ್ ಆಗಿ ಇಟ್ಕೊಂಡು ಹೆಲ್ತ್ ಬಗ್ಗೆ ಕನ್ಸರ್ನ್ ಇಟ್ಕೊಂಡಾದರೂ ನೀನು ಚೂರು ಕೆಲಸ ಮಾಡಬೇಕು, ಇಷ್ಟೆಲ್ಲ ಇದು ಮಾಡಿದ್ರೆ ಕಷ್ಟ ಅಂತ. ಸೊ ಜಾಬ್ಗೆ ಹೋಗಿದ್ರೆ ಸಂಬಳ ಬಂದರೆ ಮನಸ್ಸಿರಲ್ಲ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಅರ್ನಿಂಗ್ ಕಮ್ಮಿ ಇದ್ರೂ ಖುಷಿ ಇದೆ. ಇದೆ ಸರ್, ಅದೇ ಹೇಳಿದ್ನಲ್ಲ ನಾನು ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಾಯಿದ್ದೀನಿ ಅಂತ. ನಾನು ಒಂದು ಕಂಪ್ನಿಗೆ ವರ್ಕ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಸರ್. ಗುಡ್. ಸೊ ಇದು ಫುಲ್ ಟೈಮ್ ಖಂಡಿತ ಒಂದಿನ ಮಾಡ್ಕೋತೀನಿ ಸರ್. ಇದು ಒಂಥರ ಫುಲ್ ಟೈಮೇ ಇದೆ ಸರ್. ಅದರಲ್ಲಿ ನಾನು ಎಷ್ಟು ಗಳಿಕೆಗೆ ನಾನು ಅಲ್ಲಿ ಎಷ್ಟೇ ವರ್ಕ್ ಮಾಡಿದ್ರು ಒಂಥರ ಫುಲ್ ಟೈಮ್ ಕೆಲಸ ನಾನು ಮ್ಯೂಸಿಕ್ಗೆ ಮಾಡ್ತಾ ಇದ್ದೀನಿ ಅಂತ ಫೀಲ್ ಬರುತ್ತೆ ನನಗೆ. ಸೂಪರ್, ಒಳ್ಳೆದಾಗಲಿ. ಆ್ಯಂಡ್ ಇನ್ನೊಂದು ಅಡಿಷ್ನಲ್ ಆಗಿ ಜನರಲಿ ನಾನು ಪರಮಣ್ಣನ ಬಗ್ಗೆ ಮಾತಾಡೋಷ್ಟು ನಾನು ಇನ್ನೂ ಬೆಳೆದಿಲ್ಲ. ಬಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಭಾಳ ಒಂದು ಡೌನ್ ಟು ಅರ್ತ್ ಆದಂಥ ಒಬ್ಬ ವ್ಯಕ್ತಿ. ಹಾಗೆ ಯಾವುದೋ ಕಾಂಜಿ ಪಿಂಜಿ ಕಂಟೆಂಟ್ಗಳು ಮಾಡಲ್ಲ ಸರ್ ಇವರು. ಏನೋ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್, ಎಲ್ಲ ಕಡೆ ನಾವು ಈಗ ಸುಮ್ಮನೆ ಒಂದು ಸ್ಕ್ರೋಲ್ ಮಾಡಿದ್ರೆ ಯಾವುದ್ಯಾವುದೋ ಕ್ರಿಂಜ್ ಕಂಟೆಂಟ್ ನೋಡ್ತೀವಿ. ಅಂಥದ್ರಲ್ಲಿ ಎಷ್ಟು ಜನ ಆರ್ಟಿಸ್ಟ್ಸು, ಎಷ್ಟು ಜನ ಕಲಾವಿದರು, ಎಷ್ಟು ಜನ ಏನೋ ಡಿಫ್ರೆಂಟ್ ಆಗಿರುವಂಥ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ. ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್. ಅವರ ಬಾಯಲ್ಲಿ ಒಂದು ಪದ ಏನೋ ಆಂಗ್ಲ ಭಾಷೆ ಅಷ್ಟು ಇಂಗ್ಲೀಷ್ ವರ್ಡ್ಸ್ಗಳು ಅಷ್ಟು ಜಾಸ್ತಿ ಬರೋದಿಲ್ಲ ಸರ್. ಒಂದು 95%, 98% ಬರೀ ಕನ್ನಡದಲ್ಲೇ ಮಾತಾಡ್ತಿರ್ತಾರೆ. ಅದೊಂದು ಖುಷಿ ಸರ್. ಆ್ಯಂಡ್ ಫ್ಯಾನ್, ಒಬ್ಬ ಚಿಕ್ಕ ಫ್ಯಾನ್ ನಿಮ್ಮ ಒಂದು ಗುಂಪಿನಲ್ಲಿ ನಾನೊಬ್ಬ, ನಿಮ್ಮ ಫ್ಯಾನ್ ಅಸೋಸಿಯೇಷನಲ್ಲಿ ನಾನೊಬ್ಬ ಪುಟ್ಟ ಫ್ಯಾನ್. ನಾನು ಅವನ್ನ ಡೈಯಾರ್ಡ್ ಫ್ಯಾನ್ ಅವನಿಗೆ. ಸೊ ಅವ್ನು ತುಂಬ ಒಳ್ಳೆ ಹುಡುಗ, ಡೆಡಿಕೇಟೆಡ್ ಹುಡುಗ. ನಾನು ನನ್ನ ವೈಫ್ ಮಾಡೋವಂಥ ನಾಟಕಗಳಿಗೆ ಅದು ಕಂಪೋಸ್ ಮಾಡಿ ಅವ್ರ ತಂದೆಗೂ ಹಿಂಸೆ ಕೊಡ್ತಿರ್ತೀವಿ. ರಾತ್ರಿ ಡೇ ನೈಟ್ ಕೂತ್ಕೊಂಡು ಅದನ್ನು ಇಡೀ ರಾತ್ರಿ ಕೂತ್ಕೊಂಡು ಅದು ಬೇಕಾಗಿರೋಂಥ ಮ್ಯೂಸಿಕ್ ಎಲ್ಲ ಸೆಟ್ ಮಾಡಿ ನೀಟಾಗಿ ಮಾಡಿಕೊಡ್ತಾನೆ. ಸೊ ತುಂಬ ಥ್ಯಾಂಕ್ಸ್ ಅವನಿಗೆ. ತುಂಬ ಪ್ರಾಮಿಸಿಂಗ್ ಕಲಾವಿದ. ಅಂದರೆ ತುಂಬ ಜನಕ್ಕೆ ಹೆವಿ ಟ್ಯಾಲೆಂಟ್ ಇರುತ್ತೆ. ಪ್ರಾಕ್ಟೀಸು ಅಥವಾ ಪ್ರಾಕ್ಟಿಕಲ್ಲು ಮತ್ತು ಗುಣ ಅಂತ ಕರಿತೀವಲ್ಲ, ಆ್ಯಟಿಟ್ಯೂಡ್ ಟುವರ್ಡ್ಸ್ ವರ್ಕು, ಆ್ಯಟಿಟ್ಯೂಡ್ ಟುವರ್ಡ್ ಪರ್ಸನ್ನು ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಅವ್ರ ಪ್ರತಿಭೆಗಳೆಲ್ಲ ಎಷ್ಟೇ ದೊಡ್ಡ ಪ್ರತಿಭೆಗಳಿದ್ರು ಹಾಗೆ ಅದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅಂದರೆ ಅವರು ಆ್ಯಟಿಟ್ಯೂಡು ಪ್ರತಿಭೆ ತಿಂದುಬಿಡುತ್ತೆ. ಬಟ್ ಇವ್ರ ತಂದೆ ಮಗ ಆಗಲ್ಲ, ತುಂಬ ಪ್ರತಿಭಾವಂತರು. ಸೊ ಅವ್ನು ತುಂಬ ಭವಿಷ್ಯ ಇದೆ, ಒಳ್ಳೆದಾಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಸೊ ನೆಕ್ಸ್ಟ್ ಅವ್ನು ತುಂಬ ದೊಡ್ಡ ಸ್ಟಾರ್ ಆದ್ಮೇಲೆ ಕೂಡ ಇದೇ ಥರ ಇಂಟರ್ವ್ಯೂ ಕೊಡಲಿ ಅಂತ ನಿಮ್ಮ ಪರವಾಗಿ ಈಗಲೇ ರಿಕ್ವೆಸ್ಟ್ ಮಾಡೋದು ಅಪ್ಲಿಕೇಶನ್ ಆಯಿತು. ಯೋಗ್ಯತೆ ಇಷ್ಟರಲ್ಲೇ ಮದುವೆ ಆಗ್ತಾವನೋ ಅವ್ನಿಗೆಲ್ಲ ನೀವು ವಿಶ್ ಮಾಡಿ, ಒಳ್ಳೆದಾಗಲಿ ಅಂತ ಅವ್ನಿಗೆ. ಈಗ ನಾವು ಪಲ್ಟಾಜು ಮತ್ತು ರಾಗ ವಿಸ್ತಾರ ಹೇಗೆ ಅನ್ನೋದನ್ನು ಇವರು ನುಡಿಸ್ತಾರೆ ನನ್ನ ಜೊತೆಗೆ. ನಾನು ಹೇಳ್ತೀನಿ, ಅವ್ರು ನುಡಿಸ್ತಾರೆ. ಸ ಸರಿ ಸ ಸರಿ ಗರಿ ಸ ಸಾರಿ ಗ ಮ ಗರಿ ಸ ಸಾರಿ ಗ ಮ ಪ ಮ ಗರಿ ಸ ಸಾರಿ ಗ ಮ ಪದ ಪ ಮ ಗರಿ ಸ ಸಾರಿ ಗ ಮ ಪದ ನಿ ದ ಪ ಮ ಗರಿ ಸ ಸಾರಿ ಗ ಮ ಪದ ನಿ ಸ ಸ ಸ ನಿ ಸ ಸ ನಿ ದ ನಿ ಸ ಸ ನಿ ದ ಪದ ನಿ ಸ ಸ ನಿ ದ ಪ ಮ ಪದ ನಿ ಸ ಸ ನಿ ದ ಪ ಮ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ. ಈ ಪಲ್ಟಸ್ ಸ ಸರಿ ಸ ಸರಿ 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 ಗ ಮ ಪ ರಿ ರಿ ಗ ರಿ ರಿ ಗ ರಿ ಗ ರಿ ಗ ಮ ಪದ ಗ ಗ ಮ ಗ ಗ ಮ ಗ ಮ ಗ ಮ ಪದ ನೀ ಮ ಮ ಪ ಮ ಮ ಪ ಮ ಪ ಮ ಪದ ನಿ ಸ ಸ ಸ ನಿ ಸ ಸ ನಿ ಸ ನಿ ಸ ನಿ ದ ಪ ಮ ನಿ ನಿ ದ ನಿ ನಿ ದ ನಿ ದ ನಿ ದ ಪ ಮ ಗ
ದದ ಪದದ ಪದ ಪದ ಪ ಮಗರಿ ಪಪ ಮ ಪಪ ಮ ಪ ಮ ಪ ಮಗರಿ ಸಾ ಸ ಸ ಸ ಸ ಸ ನಿ ಸರಿ ರಿ ಗ ಮ ಪ ಪ ಪದ ಪ ಮ ಗ ಮ ರಿ ರಿ ಗ ಮ ಗ ರಿ ಸ ರಿ ಗ ಮ ಗ ರಿ ಸ ನಿ ಸ ರಿ ಸ ನಿ ಸ ದ ರಿ 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 ಗ ರಿ ಸ ನಿ ಸ. ಎಷ್ಟು ವರ್ಷ ತಯಾರಿ ಇದು? ಸರ್ ಇವರು 2 ವರ್ಷದವ್ರು ಇದ್ದಾರೆ, 1 ವರ್ಷದವ್ರು ಇದ್ದಾರೆ. ಗ್ರಾಸ್ಪಿಂಗ್ ಪವರ್ ಒಂದೊಂದು ಮಕ್ಕಳಿಗೆ ವಿಭಿನ್ನವಾಗಿರುತ್ತೆ. ಹಾಗಾಗಿ ಅವರು ಒಂದೇ ವರ್ಷಕ್ಕೆ ಪಿಕಪ್ ಆಗ್ತಾರೆ, 2 ವರ್ಷಕ್ಕೆ ಪಿಕಪ್ ಆಗ್ತಾರೆ, 4 ವರ್ಷ ತಗೊಳುತ್ತೆ. ಫಿಸಿಕಲಿ ಚಾಲೆಂಜೆಡ್ ಸ್ಟೂಡೆಂಟ್ಸು ನಮ್ಮಲ್ಲಿ ಬರ್ತಾರೆ. ಹೌದು, ಕೈ ಹಿಂಗಿದ್ದದ್ದು ಈಗ ಹಿಂಗಾಗಿದೆ ಅಂಥ ವಿದ್ಯಾರ್ಥಿಗಳು ಕೂಡ ಅವರು ಈಗ ಅದರಲ್ಲಿ ಒಬ್ಬರು ಶಶಾಂಕ್ ಅಂತ ಒಬ್ಬ ವಿದ್ಯಾರ್ಥಿ ಲೇಟ್ ಲರ್ನರ್ ಅಂತಾರಲ್ಲ, ಸ್ಲೋ ಲರ್ನರ್, ಅವನು ಈಗ ಸಾಕಷ್ಟು ಹಾಡುಗಳನ್ನು ಸ್ವತಃ ತಾನೇ ಕಂಪೋಸ್ ಮಾಡಿ ನುಡಿಸುವಷ್ಟು ಶಕ್ತಿಯನ್ನು ಅವನು ಪಡೆದಿದ್ದಾನೆ ಅಂತಂದರೆ ಸಂಗೀತಕ್ಕೆ ಇರುವಂಥ ಶಕ್ತಿ ಇದು. ಸೂಪರ್. ಆಮೇಲೆ ನಿಮಗೊಂದು ಆರೋಗ್ಯ ಸಮಸ್ಯೆ ಆಗಿತ್ತು ಅದು ಹೇಳ್ತೀರಾ? ಹೌದು, ನನಗೆ ಒಂದು ಆರೋಗ್ಯ ಸಮಸ್ಯೆ ಆಗಿತ್ತು. ಈಗ ಅದು ಕ್ಯೂರ್ ಆಗಿದೆ, ಯಾವುದೇ ಔಷಧಿ ಇಲ್ಲ, ಏನಿಲ್ಲ, ಈಗ ಆರಾಮಾಗಿದ್ದೀನಿ ನಾನು. ಏನಾಗಿತ್ತು? ಅದು ನಮಗೆ ಕಾರ್ಸಿನೋಮ ಅಂತಂದು ಕರೀತಾರೆ, ಅದನ್ನು ಕ್ಯಾನ್ಸರ್ ಅಂತಂದು ಕರೀತಾರೆ. ವಾಸಿ ಹೋಯ್ತಾ? ವಾಸಿ ಆಯಿತು. ವಾವ್, ತುಂಬ ಚಾಲೆಂಜಿಂಗ್ ತೊಗೊಂಡು ಮಾಡಿದ್ದೀವಿ. ಇವತ್ತು ಡಾಕ್ಟ್ರು ಕೂಡ ಖುಷಿಯಾಗಿ ಹೇಳ್ತಾರೆ, ನಿನ್ನಂಥ ಒಬ್ಬ ವ್ಯಕ್ತಿ ಸಿಗೋದು ನನಗೆ ಅಪರೂಪ ಅಂತಂದು ಹೇಳ್ತಾರೆ. ಹಾಗಾಗಿ ಎಲ್ಲ ದೇವರ ಅನುಗ್ರಹ ಮತ್ತು ವಿಲ್ ಪವರ್ ಬರಬೇಕು ಅಂತಂದರೆ ಈ ಸಂಗೀತ, ನೃತ್ಯ, ನಾಟಕಗಳು ಜೊತೆಗೆ ಇದ್ದರೆ ಇನ್ನೂ ಒಳ್ಳೆಯ ಶಕ್ತಿ ನಮಗೆ ಸಿಗುತ್ತೆ. ಇಮ್ಯುನಿಟಿ ಅಂತಂದಂತಲ್ಲ, ಆ ಇಮ್ಯುನಿಟಿ ಇದರಲ್ಲೂ ಕೂಡ ಇದೆ ಅಂತ ಅನ್ನೋದು ಹೇಳ್ತೀನಿ. ಕಾರಣ ಏನಂತಂದರೆ ಈ ಕೀಬೋರ್ಡ್ನಲ್ಲಿ ನಾವು ವಿದೇಶಕ್ಕೂ ಕೂಡ ಸಂಗೀತವನ್ನು ನಾವು ಮಾಡಿದ್ದೀವಿ. ಸಂಗೀತ ನಿರ್ದೇಶನ, ಅದು ಗುಣಮುಖ ನಾಟಕಿಗೆ. ಗುಣಮುಖ ಲಂಕೇಶ್ ಅವ್ರ ನಾಟಕ. ಹೌದು, ಅರವಿಂದ್ ಪಾಟೀಲ್ ಅವರ ನಿರ್ದೇಶನ. ಕತಾರ್ನಲ್ಲಿ ಅವರು ಅಲ್ಲಿದ್ದುಕೊಂಡು ಇಲ್ಲಿ ನಮಗೆ ಒಂದಿಷ್ಟು ನಮಗೆ ಈ ನಾಟಕಗಳಿಗೆ ಹಾಡುಗಳು ಮತ್ತು BGM ಎಲ್ಲ ಮಾಡಿಕೊಡಿ ಅಂತಂದು ಗಣೇಶ್ ಅವರು ನನ್ನ ಜೊತೆಗೆ ಸೇರಿಕೊಂಡು, ಮ್ಯೂಸಿಷಿಯನ್ ಗಣೇಶ್ ಅವರು ನಾವು ಕೂಡಿ ಮಾಡಿದ್ವಿ. ತುಂಬ ಒಳ್ಳೆಯ ಹೆಸರು ಕೂಡ ಕೊಡ್ತು. ನಾವು ಸ್ವತಃ ಈ ಒಂದು ಕಲಾ ಮಾಧ್ಯಮದಿಂದಲೇ ನಾವು ಇದಕ್ಕೆ ಹೋಗಿದ್ದೀವಿ, ಎಲ್ಲೇ ಕತಾರ್, ಬೆಹರಿನ್, ಅಲ್ಲೆಲ್ಲ ನಾಟಕಗಳನ್ನು ಮಾಡಿದ್ದೀವಿ ನಾವು. ಇಂಜಿನಿಯರ್ ಆಗಿ ವಿದೇಶಕ್ಕೆ ಹೋಗ್ಬೇಕಾಗಿಲ್ಲ. ಇಂಜಿನಿಯರ್ ಆಗಿ ಹೋಗ್ಬೇಕನ್ನೋದು ಸುಳ್ಳು ಸರ್. ಇಂಜಿನಿಯರ್ ಆಗೋದು ಉದರ ನಿಮಿತ್ತಂ. ಇದು ಹೋಗೋದೇನಂತಂದರೆ ಹೃದಯ ನಿಮಿತ್ತಂ. ಹೃದಯ ನಿಮಿತ್ತಂ. ಎಲ್ಲರೂ ವರ್ಷದ ಅಪ್ಕೊಂಡ್ಬಿಡ್ತಾರೆ ನಿಮಗೆ ರಾಜಮರ್ಯಾದೆ ಮತ್ತು ನಾವು ಚೆನ್ನಾಗಿರ್ಬೇಕಲ್ಲಿ. ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಗೌರವ ನಮಗೆ ಸಿಗುತ್ತೆ ಅಲ್ಲಿ. ಯಾವುದೇ ಫೀಲ್ಡಿಗೆ ಹೋಗಿ ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ನಮ್ಮನ್ನು ಜನ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಇದರಿಂದ ಪಟ್ ಅಂತ ಹೇಳ್ರಿ ಅಂತ ಅನ್ನುವಂಥ ಕಾರ್ಯಕ್ರಮ ಮಾಡ್ತೀನಿ. ಚಲನಚಿತ್ರ ಗೀತೆಗಳು ಮತ್ತು ಭಕ್ತಿ ಗೀತೆಗಳನ್ನು ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು 300 ಎಪಿಸೋಡ್ ನಾವು ಮಾಡಿದ್ದೀವಿ. ಈಗ 300 ಎಪಿಸೋಡ್ ಆಗಿವೆ ಫೇಸ್ಬುಕ್ನಲ್ಲಿ. 2019-20 ಕೋವಿಡ್ ಏನು ಶುರು ಆಯಿತು, ಅವಾಗನಿಂದ ಸಾಯಂಕಾಲ ಒಂದು ಸಾಮಾಜಿಕ ಕೆಲಸ ಅಂತಂದು ಇದು ಶುರು ಆಗಿದ್ದು. ಯಾರೋ ಬುಕ್ಕು ನಮಗೆ ಪ್ರೆಸೆಂಟ್ ಮಾಡ್ತಾರೆ, ಇದನ್ನು ಯಾರು ಗೆಲ್ತಾರೆ ಅವರಿಗೆ ಕೊಡಿ ಅಂತಂದು. ಅಂಥದ್ರಲ್ಲಿ ಕಿರಣ್ ಉಪಾಧ್ಯಾಯ, ನರೇಂದ್ರ ಶೆಟ್ಟಿ ಅವರು ಇದರಿಂದ ಸೌದಿಯಿಂದ ನಮಗೆ ಅವರು ಪುಸ್ತಕಗಳನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಸುಮನಾ ಮೇಡಮ್ ಅಂತಂದೊಬ್ಬರು, ಅವರು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಶ್ರೀಯುತ ಬಂಡು ಕಟ್ಟಿ ಅವರು ಈ ಗ್ರಾಫಿಕ್ ಡಿಸೈನ್ ಮಾಡಿಕೊಡೋರು, ಸರ್ಟಿಫಿಕೇಟ್ಸ್ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಹರಿದಾಸ ಮಿಲನ ದಾಸೋಪಾಸನದವರು ಮೊಮೆಂಟೋಸೋ ಮಾಡಿಸಿ ಡಾಕ್ಟರ್ ಶ್ರೀನಾಥ್, ಸಿನಿಮಾ ಆ್ಯಕ್ಟ್ರ್, ಪ್ರಣಯ ರಾಜ, ಅವ್ರ ಕಡೆಯಿಂದ ನೂರಾರು ಭಕ್ತಾದಿಗಳಿಗೆ ಈ ಮೊಮೆಂಟೋಸ್ ಮಾಡಿಸಿಕೊಟ್ರು ಅಂತಂದರೆ ಈ ಸಂಗೀತಕ್ಕಿರುವಂಥ ಒಂದು ತಾಕತ್ತು ಎಲ್ಲ ಒಂದು ವ್ಯವಸ್ಥಿತವಾಗಿ ಇರುತ್ತೆ ಅನ್ನೋದನ್ನು ನಾನು ಹೇಳೋಕ್ಕೆ ಸಾಧ್ಯ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗೋಣ. ನಮ್ಮ ಮನೆಗೆ
ಭಾಗ್ಯದ ದೇವತೆ ಒಳಗಡೆ ಬರಲಿ ಅಂತ ನಾವು ಭಾಗ್ಯ ಆಶೆ ದೇವತೆ ಇಲ್ಲೇ ಇದೆ. ಮಾಡ್ತೀವಿ. ನಾವು ಕಾಗೆ- ನಾವು ನಿಮ್ಮ ಕಾಗೆ ದೇವತೆ. ಅಭಿಮಾನಿಗಳು. ಅಯ್ಯೋ, ಬನ್ನಿ 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 ಕೂತ್ಕೊಳ್ಳಿ. ಸರ್ ನಮಸ್ಕಾರ ಸರ್. ಇವರು ನಮ್ಮ ತಂದೆಯವರು ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಎಸ್ ಕೆ ಕುಲಕರ್ಣಿ ಅಂತಂದು ಮೂಲತಃ ಮುದ್ದೇಬಿಹಾಳ್ ತಾಲೂಕು ಬಿಜಾಪುರ ಜಿಲ್ಲೆಯ ಮಡಕೇಶ್ವರ ಗ್ರಾಮದವರು. ಓ ಮುದ್ದೆ ಬೇಡದವರು ತಾಲೂಕು. ನಾನು ನಿಮ್ಮ ತಾಲೂಕು ಅಳಿಯ. ಹಾಂ ಮತ್ತೆ ಸುಮ್ಮನೆನಾ? ಹಾಂ ಕೂತ್ಕೊಳ್ಳಿ ಸರ್. ನಿಮ್ಮ ಮನೆಯವರಲ್ಲಿ? ನಮ್ಮ ಮನೆಯವರು ಇಲ್ಲೇ ಇದ್ದಾರೆ. ವೀಣಾ ಹೊಡೀರಿ ಒಂದು ವಿಜಲು. ಇವ್ರ ಬಗ್ಗೆ ಹೇಳ್ಬೇಕಂತ. ಅಮ್ಮ ನಮಸ್ತೆಮ್ಮ, ಬನ್ನಿ ಬನ್ನಿ. ನಿಮ್ಮ ಸೆಕೆಂಡ್ ಮ್ಯಾರೇಜಾ? ಮೂಲತಃ ಅಲ್ಲ ನಿಮ್ದು ಎರಡನೇ ಮದುವೆನಾ? ಒಂದೇ ಅವ್ರು ಹೆಂಡ್ತಿ, ಹೆಂಗಾಗಿದ್ದಾರೆ? ಒಂದೇ ಹೆಂಡ್ತಿ, ಒಂದೇ ಮದುವೆ, ಒಂದೇ ಹೆಂಡ್ತಿ. ಹಾಂ. ಇವರು ಹೆಂಗೆ ಪರಿಚಯ ಆಯಿತು ಅಂತಂದರೆ, ಯಶವಂತ್ ಸರ್ದೇಶ್ ಪಾಂಡೆಜಿ ಅವರು ಇಲ್ಕಲ್ಲಿಗೆ ಬಂದಿದ್ರು ಮಿಸ್ ಪಾಯಿಂಟ್ ಅಂತ ಒಂದು ನಾಟಕ ಮಾಡ್ಸೋಕ್ಕೆ. ಸೌತ್ ಸೆಂಟ್ರಲ್ ಕಲ್ಚರಲ್ ಝೋನ್ನಲ್ಲಿ ಅವರು ಪ್ರೋಗ್ರಾಮ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ರು. ಅವರು ಮಾಲತಿ ಸರ್ದೇಶ್ ಪಾಂಡೆ ಅವರು ಎಲ್ಲರೂ ಬಂದಾಗ ಕೆ ಜಿ ಕೃಷ್ಣಮೂರ್ತಿ ಅವರು ಕೂಡ ಅಲ್ಲಿ ಬಂದಿದ್ದರು. ಯೂನಿವರ್ಸಿಟಿ ಪದವಿ ಕೆ ಜಿ ಕೃಷ್ಣಮೂರ್ತಿ, ಕೆ ಜಿ ಕೃಷ್ಣಮೂರ್ತಿ, ಟುಮ್ರಿ ಅವರು, ಧ್ರುವರಾಜ್ ದೇಶಪಾಂಡೆ ಅವರು ಗಿಡ್ಡು ಟೇಲರ್ ಚಡ್ಡಿ ಸ್ಪೆಷಲಿಸ್ಟ್ ಮಾಡಿಸಿದ್ರು. ಸೊ ಇವೆಲ್ಲ ಮಾಡಬೇಕಾದ್ರೆ ನಮ್ದೊಂದು ಚಿಕ್ಕ ಅಂಗಡಿ ಇತ್ತು, ಕಾಂಡಿಮೆಂಟ್ಸ್ ಅಂಗಡಿ ಇಟ್ಕೊಂಡಿದ್ವಿ ಇಲ್ಲಿ ಇಳ್ಕಲ್ಲಲ್ಲಿ. ಹಿಂಗೆ ಮಾತಿಗೆ ಬಂದು ತುಂಬ ಕ್ಲೋಸ್ ಆದ್ವಿ. ಅಕ್ಕ ಅಂತಿದ್ವಿ ಯಶವಂತ್ ಸರ್ದೇಶ್ ಪಾಂಡೆ ಅವರ ಮನೆಯವರಿಗೆ. ಎಲ್ಲ ಕಾರ್ಯಕ್ರಮ ತುಂಬ ಅದ್ಭುತ ಆಯಿತು. ಅದ್ಭುತ ಆದ ನಂತರ ಬಾಯ್ ಅಂತ ಹೇಳೋಕ್ಕೆ ಅಂಗಡಿವರೆಗೂ ಬಂದ್ರಿ ಇಬ್ಬರು ಕೂಡಿ. ಬಂದಾಗ ಏನಾಯಿತು, ನಾನು ನಮಸ್ಕಾರ ಮಾಡಿ ಬೇಗ ನಮಗೊಂದು ಹೆಣ್ಣು ಕೊಡಿ ಅಂತಂದು ಕೇಳಿದೆ. ನೀವೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಾ? ನಾವೇ ಅಪ್ಲಿಕೇಶನ್ ಹಾಕಿದ್ವಿ. ಅದು ಏನಾಯಿತು, ನವನಗರಕ್ಕೆ ಬಾ ಅಂತ ಕರೆದಿದ್ರು. ನವನಗರಕ್ಕೆ ಹೋದಾಗ ಮೇಡಮ್ ಅವ್ರು ಸಿಕ್ಕರು. ಬಾಗಲಕೋಟೆ ನವನಗರ, ಹುಬ್ಬಳ್ಳಿ ನವನಗರ, ಹುಬ್ಳಿ ನವನಗರಕ್ಕೆ, ಹುಬ್ಳಿ ಧಾರವಾಡ ಮಧ್ಯದಲ್ಲಿ ನವನಗರ ಅಂತ ಇದೆ. ಅಲ್ಲಿ ಇವರ ಭೇಟಿ ಆಯಿತು, ಮೊದಲು ಭೇಟಿ. ಹಂಗೆ ಯಶವಂತ್ ಸರ್ದೇಶ್ ಪಾಂಡೆ ಅವರ ಸಹೋದರ ಪ್ರಸನ್ನ ಅವರಿದ್ದರು. ಅವ್ರ ಜೊತೆ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಆರ್ಟಿಸ್ಟ್ ಚಂದ್ರಶೇಖರ್ ಮಾಳಿ ಅವ್ರ ಜೊತೆಗಿದ್ದರು. ಚಿತ್ರಗಾರ, ಅದ್ಭುತ ಚಿತ್ರಕಲೆಯ ವಿನ್ಯಾಸಗಾರರು ಅವರು. ಅವ್ರ ಜೊತೆ ಬಂದಾಗ ಹಿಂಗೆ ಹುಡುಗಿ ಚೆನ್ನಾಗಿದ್ದ, ಮಾಡ್ಕೋತೀರ ನೋಡಿ ಅಂತಂದ್ಬಿಟ್ರು. ಆಫರ್ ಓಕೆ, ಮಾಡ್ಕೋತೀಯ ನೋಡು ಅಂತಂದ್ರೆ ಆಯ್ತು, ಅವ್ರು ಮಾಡ್ಕೋತೀನಿ ಅಂತ ನಂದೇನು ಅಂತ. ಪಕ್ಕದಲ್ಲಿ ಇವರ ಮೌಸಿ ಮಗ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅತ್ತೆ ಮಗ? ಹಾಂ, ಅಂದರೆ ಇವರು ಮೌಸಿ ಮಗ, ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಕರಿತೀವಲ್ಲ, ಹಂಗಂದ್ರೆ ಈಗಿನ ಮಾಡ್ಕೋತೇನಂತ ನಾನು ಕೇಳ್ತೀನಿ, ಬಿಡು ಮನೆಗೆ ಕರೆಸ್ತೀನಿ, ಆಕೆ ಗೊತ್ತಿದ್ದ ನನಗೆ ಅಂತಂದು. ನನಗೆ ಸರ್ಪ್ರೈಸು, ಏನು ಗೊತ್ತದ ಹೆಂಗೆ. ಯಾಕಂದ್ರೆ ನಮಗೆ ಅವ್ರ ಕಡೆ ಅವ್ರ ಮನೆಗೆ ಯಾಕೆ ಹೋಗಿದ್ವಿ ಅಂತಂದರೆ, ಆ ಪ್ರಸನ್ನ ಸರ್ದೇಶ್ ಪಾಂಡೆ ನಮಗೆ ಲವ್ ಬರ್ಡ್ಸ್ ತೋರಿಸ್ತೀನಿ ಅಂತ ಗಾಮನಗಟ್ಟಿವರೆಗೂ ಒಂದು 5-6 ಕಿಲೋಮೀಟ್ರ್ ಹೊಲಗಳಲ್ಲಿ ನಡೆಸ್ಕೋತಾ ಹೋಗಿದ್ದ. ಲವ್ ಬರ್ಡ್ಸ್ ಸಿಗಲಿಲ್ಲ. ನಾವಿಬ್ಬರು ಬರ್ಡ್ಸ್ ಆಗಿಬಿಟ್ಟಿವಿ. ಅಲ್ಲಿ ಬರ್ಡ್ಸ್ ಆಗಿ ಲವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಅವ್ರಿಗೆ ನಮಗೆ ಒಂದು ಬಾಂಧವ್ಯ ಬೆಳೀತು. ನನ್ನ ಹೆಸರು ವೀಣಾ ಅಂತ. ನಾನು ಮೂಲತಃ ಕಾಗಿನೆಲೆಯಲ್ಲಿ ಹುಟ್ಟಿ ಬೆಳೆದವಳು. ಕನಕದಾಸರು ಊರು, ಆದಿಕೇಶ್ವರ. ನಮ್ಮ ತಂದೆನೂ ಆದಿಕೇಶ್ವರ ದೇವಸ್ಥಾನದ ಅರ್ಚಕರಾಗಿದ್ದರು, ಪೂಜೆ ಎಲ್ಲ ಮಾಡ್ತಿದ್ರು. ಆಮೇಲೆ ಬರ್ತಾ ಕಾಗಿನೆಲೆ ಬಿಡೋ ಪ್ರಸಂಗ ಬಂತು. ಅದು ಬಿಟ್ಟು ಹುಬ್ಳಿಗೆ ಬಂದ್ವಿ. ಹುಬ್ಳಿ ಆದಮೇಲೆ ಮುಂದೆ ಮದುವೆ ಆಯಿತು, ಇಳಕಲ್ಲಿಗೆ ಬಂದು. ಕಲಾವಿದರು ತುಂಬ ಜನ ಆರ್ಟಿಸ್ಟ್ನ ಮದುವೆ ಆಗೋದು ಅದಕ್ಕೆ ಕೇಳಿದೆ. ಏನೋ ದೇವ್ರ ದಯೆ ಇತ್ತು, ಸಿಕ್ಕರು, ಗೊತ್ತಿಲ್ಲ. ಅವಾಗೆಲ್ಲ ಅಷ್ಟು ಯೋಚನೆ ಮಾಡೋ ಅಷ್ಟು ಇದು ಇರಲಿಲ್ಲ. ಈಗಿನ ಹುಡುಗಿಯರು ಎಷ್ಟೆಲ್ಲ ಯೋಚನೆ ಮಾಡ್ತಾರೆ, ಅಷ್ಟು ಟೆನ್ಷನ್ ಏನು ಗೊತ್ತೇನೆ ಆಗ್ತಾರೆ. ದೊಡ್ಡವ್ರು ಹೇಳಿದ್ರು ಮಾಡ್ಕೊಳ್ತೀವಿ ಅಷ್ಟೇ. ಓಕೆ. ಇಲ್ಲಿ ಇವ್ರು ಇಳಕಲಲ್ಲಿ ಒಬ್ರು ಧ್ರುವರಾಜ್ ದೇಶಪಾಂಡೆ ಅಂತ ಇದ್ರು. ಅವರು ಯಶವಂತ್ ಸರ್ದೇಶ್ ಪಾಂಡೆ ಅವ್ರ ಮನೆಗೆ ಬಂದಿದ್ರು. ಅವ್ರು ಬಂದು ಹೇಳಿದ್ರು, ನೀವು ಅವ್ರು ನೋಡ್ಬೇಡಿ, ಅವ್ರ ತಂದೆ ತಾಯಿ ನೋಡಿ ಕೊಡಿ ಹುಡುಗಿನ. ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ದೇವ್ರಿದ್ದಂಗಿದ್ದಾರೆ, ಅವ್ರು ನೋಡಿ ನೀವು ಕೊಡಿ, ಆ ಹುಡುಗನ್ ನೋಡಕ್ ಹೋಗ್ಬೇಡಿ, ಅವ್ರ ತಂದೆ ತಾಯಿ ನೋಡಿ ಕೊಡಿ ಅಂದ್ರು. ನಮ್ಮ ಮನೆಯಲ್ಲೂ ಒಳ್ಳೆಯವರಿದ್ದಾರೆ ಅಂತ ತಿಳ್ಕೊಂಡು ಮಾಡ್ಕೊಂಡು ಅಷ್ಟೇ. ಬಟ್ ಆಮೇಲೆ ಹಿಂಗೆ ಮದುವೆ ಆಯಿತು, ಇಬ್ಬರು ಮಕ್ಕಳಾದ್ರು, ನಡೀತಾ ಇದೆ ಸಂಸಾರ. ಬಟ್ ಕಲಾವಿದ್ರಿಗೆ ಸ್ವಲ್ಪ ಆದಾಯ ಕಮ್ಮಿ ಇರುತ್ತೆ, ಆಮೇಲೆ ಆದಾಯ ನಿಶ್ಚಿತವಾಗೂ ಬರೋಲ್ಲ. ಇಷ್ಟೇ ಅಂತ ಸಂಬಳ ಆದರೆ ಫಿಕ್ಸ್ ಬರುತ್ತೆ. ಸೊ ಹೇಗೆ ನೀವು ನಿಭಾಯಿಸಿದ್ರಿ ಸಂಸಾರ? ಏನೋ ದೇವ್ರ ದಯ, ನಮ್ಮ ಮಾವ ಅವ್ರದ್ದು ಹೆಲ್ಪ್ ತುಂಬ ಇತ್ತು ನಮಗೆ. ಅವ್ರದ್ದು ಒಂದು ಸಹಾಯದಿಂದ ಜೀವನ ಮಾಡಿದ್ವಿ. ಅವರು ಒಂದು ನಿಮಿಷನೂ ಕುತ್ಕೊಳ್ತಾ ಇರಲಿಲ್ಲ ಪಾಪ. ಒಂದೊಂದು ನಾಟಕಿಗೆ ಎಷ್ಟು ತಿಂಗಳಗಟ್ಟಲೆ ಮ್ಯೂಸಿಕ್ಕಿಗೆ ಹೋಗ್ತಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ
ತಿಂಗಳಗಟ್ಲೆ ಹೋಗ್ತಿದ್ರು, 500 ರೂಪಾಯಿ ಕೊಡ್ತಿದ್ರು. ಅದು 500 ರೂಪಾಯಿ 4 ಸಲ 5 ಸಲ ಇವ್ರು ಫೋನ್ ಮಾಡಿ ಕೇಳಿದಾಗ 500 ರೂಪಾಯಿ ಕೊಡ್ತಿದ್ರು. ಅಷ್ಟು ಕಷ್ಟಪಟ್ಟಿದ್ದಾರೆ, ತುಂಬ ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಡಾಲರ್ ಗಟ್ಲೆನೂ ಗಳಿಸ್ತೀನಿ ನಾನು. ಅವಾಗ ಅಷ್ಟು ಕಷ್ಟ ಬಿದ್ದದಕ್ಕೆ ಇವತ್ತು ಡಾಲರ್ ಗಟ್ಲೆನೂ ಗಳಿಸ್ತೀವಿ. ಕಾರಣ ಏನಂತಂದರೆ ಅವಾಗ ಒಂದು ಏನು ಶ್ರಮ ಹಾಕಿದ್ವಿ, ಇವತ್ತು ಅದು ಮೊಳಕೆ ಒಡೆದು ಬ್ರಾಂಚಸ್ ಆಗಿ ಫಲ ಕೊಡ್ತಾ ಇದೆ. ತುಂಬ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಈ ಬೆಂಗಳೂರಿಗೆ ಬಂದಮೇಲಂತೂ ತುಂಬ ಕಷ್ಟಪಟ್ಟಿದ್ದೀವಿ. ಜೊತೆಗೆ ನಮ್ಮ ಅಣ್ಣ ಮಹಿಪತಿ ಕುಲಕರ್ಣಿ, ನಮ್ಮ ಅತ್ತಿಗೆ ಜ್ಯೋತಿ ಕುಲಕರ್ಣಿ ಅವರೆಲ್ಲರದು ನಮಗೆ ಸಹಾಯ ಇತ್ತು. ಅವ್ರನ್ನೂ ನಾವು ನೆನೆಸ್ಬೇಕಾಗುತ್ತೆ ಇಲ್ಲಿ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಶವಂತ್ ಸರ್ದೇಶ್ ಪಾಂಡೆ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಬಂದವಾಗ ನಮಗೆ ಗ್ಯಾಸ್ ಸಿಲಿಂಡ್ರ್ ತಗೋಬೇಕಂದ್ರೆ ಕಷ್ಟ ಇತ್ತು. ಇವರು ಸೋದರ ಮಾವನ ಮನೆಯಲ್ಲಿ, ಅಂದರೆ ಇವ್ರ ಸೋದರ ಮಾವನ ನಿವೃತ್ತ ತಹಸೀಲ್ದಾರ್ ಇದ್ದರು. ಅವ್ರ ಮನೆಯಿಂದ ನಾವು ಸಿಲಿಂಡ್ರ್ ತೊಗೊಂಬಂದು ನಾವು ಮನೆಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೇಕಾಗ್ತಿತ್ತು. ಅಷ್ಟೆಲ್ಲ ಕಷ್ಟ ಇತ್ತು. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅದು ಒಂದು ಖುಷಿ, ಅದು ದೇವ್ರ ದಯೆ. ಧನಂಜಯ ವೈಭವ, ಯಶವಂತ್ ಸರ್ದೇಶ್ ಪಾಂಡೆ ಅವರು ತಮ್ಮ TVS ಗಾಡಿ ಕೊಟ್ಟರು. ಸುಮಾರು ನೆಲಗೆದರ್ನ ಹಳ್ಳಿಯಿಂದ ನಾವು ಸ್ಕೂಲಿಗೆ ಟೀಚಿಂಗ್ ಮಾಡ್ಲಿಕ್ಕೆ ಬರ್ಬೇಕಾಗ್ತಿತ್ತು. ಅಲ್ಲಿದ್ವಿ. ಧನಂಜಯ ಗಾಡಿ ಮುಂದೆ ಕೂಡ್ತಿದ್ದ, ಹಿಂದ್ಗಡೆ ವೈಭವನ್ ಕೂಡ್ಸ್ಕೊಂಡು ಇವರು ಬರೋರು. ಛತ್ರಿ ತಗೊಂಡು ಮಳೆ ಬಂದಾಗ ಹಿಡ್ಕೊಂಡು ಹೋಗೋರು. ನಾವು 2 ತಿಂಗಳು ಅದೇ ರೀತಿ ಕಷ್ಟಪಟ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಛತ್ರಿ ಉಲ್ಟಾಗಿಬಿಡೋದು, ಗಾಡಿ ಮುಂದೆ ಹೋಗೋದು ಸ್ಲೋ ಆಗ್ತಿತ್ತು. ಇಂಥವೆಲ್ಲ ಅನುಭವಿಸಿದ್ವಿ, ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ಲೈಫು. ಹಾಗೆಯೇ ಇವರ ಸಹೋದರರಾದ ರಮೇಶ್ ಚಪ್ಪರ್ ಮತ್ತು ಗುರುರಾಜ್ ಚಪ್ಪರ್ ಅವರು ಭಾಳ ಸಹಾಯ ಮಾಡ್ಯಾರ ನಮಗೆಲ್ಲ. ಅವರು ಕಷ್ಟ ಕಾಲದಾಗ ಜೊತೆಗಿದ್ದು ನಮಗೆಲ್ಲ ಹೆದರಬೇಡ್ರಿ, ಮುಂದೆ ಹೋಗೋಣ, ಏನಾಗ್ತದೆ ಅಂತಂದು ಈ ರಂಗಭೂಮಿ ಒಳಗೆ ಮತ್ತೆ ಬೆಳೀಲಿಕ್ಕೆ ಅವಕಾಶ ಸಿಕ್ಕದ ಅಂತಂದು ಹೇಳ್ತೀನಿ. ತಾವೇನು ಕೆಲಸ ಮಾಡ್ತೀರಾ? ಈಸ್ಟ್ ವೆಸ್ಟ್ ಸ್ಕೂಲ್ ಅಂತ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲಸ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲೂ ಮಾಡ್ತಾ ಇದ್ದೀನಿ. ಸೊ ಕಲಾವಿದ ಸಂಸಾರ ತೋರಿಸೋದು ಭಯಂಕರ ಕಷ್ಟ. ಕಲೆ ಖುಷಿ ಕೊಡುತ್ತೆ, ಕ್ಯಾಶ್ ಕಮ್ಮಿ ಕೊಡುತ್ತೆ. ಹಾಗಂತ ಏನಿಲ್ಲ. ಒಂದೊಂದು ಸಾರಿ ಸಾಕಷ್ಟು ಈ ತಂಡಗಳು, ಭಾರತ ಯಾತ್ರಾ ಕೇಂದ್ರ ಅವೆಲ್ಲ ಹೇಳ್ತೀವಲ್ಲ, ಅವರು ಮ್ಯೂಸಿಕ್ ಮಾಡಿಸಿ ಕಮಿಟ್ಮೆಂಟಿಗೆ ನಾವೇನು ಹೇಳಿದ್ದೀವಿ ಅಷ್ಟು ಕೊಡ್ತೀವಿ ಅಂತಂದೇಳಿ ಮೊದಲೇ ಅಡ್ವಾನ್ಸ್ ಕೊಡ್ತಿದ್ರು. ಅದರಲ್ಲಿ ನಾಗರಾಜ್ ಮೂರ್ತಿ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಅಂತಂದು ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. KSDL ಚಂದ್ರು ಆಗಿರ್ಬೋದು, ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತೀನಿ. ಜೈನ್ ಹೆರಿಟೇಜ್, ಆಮೇಲೆ ರಾಧಾಕೃಷ್ಣ ಉರಾಳ, ಅವರು ಯಕ್ಷಗಾನ ಕಲಾವಿದರು, ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಹೆಚ್ಚಿಗೆ ಸಹಾಯ ಸಿಕ್ಕಿದ್ದು ನಮಗೆ ಸಮಷ್ಟಿಯ ರವೀಂದ್ರ ಪೂಜಾರ್ ಸರು, ಹಾಗೆಯೇ ಬೇಕಾದಷ್ಟು ಜನ ಇದ್ದಾರೆ ಹೇಳಲಿಕ್ಕೆ. ಇವನು ವೈಭವ್ ಕುಲಕರ್ಣಿ ಅಂತಂದು ನನ್ನ 2ನೇ ಮಗ. ಓಕೆ, ನಿಮ್ಮ ಟೋಟಲ್ ಎಷ್ಟು ಮಕ್ಕಳು? ನನಗೆ 2 ಮಕ್ಕಳು, ಧನಂಜಯ ಕುಲಕರ್ಣಿ ಮತ್ತು ವೈಭವ್ ಕುಲಕರ್ಣಿ. ಅವತ್ತಿಬ್ಬರು ಹೆಣ್ಮಕ್ಳು ಪರಿಚಯಿಸಿರಲ್ಲ, ಅವ್ರು ಯಾರು? ಅವರು ನಮ್ಮ ಸೊಸೆಂದ್ರು. ಪರಮೇಶ್ವರನ ಮಕ್ಕಳು ಅವರು. ಕೊನೆ ಹೆಂಡತಿ ಮಕ್ಕಳಂತೆ. ಓಕೆ, ನೈಸ್. ಸೊ ಇವರು ಈಗ ಆರ್ಟಿಕಲ್ಶಿಪ್ ಮಾಡ್ಲಿಕ್ಕತ್ತಾರೆ, CA ಓದ್ಲಿಕ್ಕತ್ತಾರೆ. BCom ಆಯಿತು. ಅದಕ್ಕಿಂತ ಪೂರ್ವದಲ್ಲಿ 5ನೇ 6ನೇ ಓದಬೇಕಾದ್ರೆ ಒಂದು ಚಲನಚಿತ್ರದಲ್ಲಿ ಆ್ಯಕ್ಟ್ನು ಮಾಡಿದರು. ಅದು ಹಾಡು ಹಕ್ಕಿ ಹಾಡು ಅಂತ ರಾಜ್ಯ ಪ್ರಶಸ್ತಿ ಪಡೀತು. ಮೇನ್ ಆ್ಯಕ್ಟಿಂಗ್ ಮಾಡಿದ್ರು ಅದರಲ್ಲಿ. ಅದರ ಜೊತೆಗೆ ಒಂದು ಬಾಲ ನಟ ಪ್ರಶಸ್ತಿನೂ ಬಂದದ ರಂಗಭೂಮಿಯಲ್ಲಿ. ಸಿನಿಮಾ ಕಳವು, ಅದಕ್ಕೂ ಕೂಡ ರಾಜ್ಯ ಪ್ರಶಸ್ತಿ ಬಂದಿದೆ. ಕೆರೆಗಳ ಸುತ್ತ ನೋಡ್ದೆ ಕಣಮ್ಮ, ಎಲ್ಲೂ ಕಾಣ್ತಾ ಇಲ್ಲ, ನುಂಗಿ ನೀರು ಕುಡ್ಕೊಂಡ್ಬಿಟ್ಟವ್ರೆ ಕಣಮ್ಮ. ಕಾಡು ಮಲ್ಲಿಗೆ ಅಂತಂದು ನಾಟಕ ನಮ್ಮ ಇವ್ರದ್ದು KY ನಾರಾಯಣ ಸ್ವಾಮಿ ಅವ್ರದ್ದು ಅಲ್ವಾ? ಕಳವು ಬಹುಶಃ ಅವ್ರದ್ದಲ್ಲ, ಕಳವು KY. ಹೌದೌದು, ಕರೆಕ್ಟಾ? ಓಕೆ, ಹೌದು. ಅವರ ಒಂದು ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡಿದರು. ಮಾಡಿ ಉಮಾಶ್ರೀ ಅವರ ಮಗನ ಪಾತ್ರದಲ್ಲಿ ಬಾಲನಟ ಅಂತಂದು ತುಂಬ ಚೆನ್ನಾಗಿ ಅವರು ಅವಕಾಶ ಕೊಟ್ಟರು. ಅವರಿಂದ ಇವನು ಬೆಳಕಿಗೆ ಬಂದಾನೆ. ಗುರುವೇನ್ ನಮಃ ಅಲ್ಲ, ಗುರುವೇನ್ ನಮಃ ಅನ್ನುವಂಥದ್ದು ಸಿನಿಮಾ, ಅದರಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು, ಗುರುವೇನ್ ಮಹಾ, ಗುರು ಏನ್ರಿ ಮಹಾ ಅಲ್ಲ, ಅದು ಗುರುವೇನ್ ನಮಃ ಅಂತಂದು. ಹಾಗೆ ಸಾಕಷ್ಟು ಸಾಮಾಜಿಕ ಕಳಕಳಿಯುಳ್ಳಂಥ ಬೀದಿ ನಾಟಕಗಳನ್ನು ಅವರು ಮಾಡಿದ್ದಾರೆ. ಓಕೆ, ಸುಮಾರು 100 ಪ್ರದರ್ಶನಗಳನ್ನು ಅವರು ಈ ಬೆಂಗಳೂರು ತುಂಬ ಬೇರೆ ಬೇರೆ ಬಡಾವಣೆಗಳಲ್ಲಿ ಮಾಡಿ ಬಂದಿದ್ದಾರೆ. ಜೊತೆಗೆ ಹವ್ಯಾಸಕ್ಕೆ ಅಂತ ಡ್ರಮ್ಸ್ ಕಲಿತಾ ಇದ್ದಾರೆ. ವೆಸ್ಟರ್ನ್ ಡ್ಯಾನ್ಸರ್ ಕೂಡ ಹೌದು.
ಇಷ್ಟೆಲ್ಲ ಅವರೇ ತಮ್ಮ ಹವ್ಯಾಸ ಅಂತ ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದು ಕಮರ್ಷಿಯಲ್ ಅಂತಂದು ಹೋಗಿಲ್ಲ. ಈಗ BCom ಆಗಿ CA ಓದ್ತಾ ಇದ್ದಾರೆ. ನೆಕ್ಸ್ಟು ಸೈನ್ ಹಾಕಿದರೆ ಕಾಸು ನೆಕ್ಸ್ಟು. ಸುಮ್ಮನೆ ಹೇಳಿದೆ, ಇಲ್ಲಿ ಗೊತ್ತಿಲ್ಲ CA ಹೆಂಗೆ ಅಂತ, ಸುಮ್ಮನೆ ತಮಾಷೆಗೆ ಹೇಳಿದೆ. ಒಳ್ಳೇದಾಗಲಿ ಸರ್. ಎಸ್, ಥ್ಯಾಂಕ್ ಯು. ನಮ್ಮ ಚಿದಾನಂದ ಕುಲಕರ್ಣಿಯವರು, SK ಕುಲಕರ್ಣಿಯವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಸೊ ನೋಡಿ, 3 ಜನರೇಷನ್ ಇಲ್ಲೇ ಇದ್ದಾರೆ, ತಂದೆ, ಮಗ, ಮೊಮ್ಮಕ್ಕಳು. ಸೊ ಒಳ್ಳೆಯದಾಗಲಿ. ಸಂಗೀತಗಾರರ, ವಿದ್ವಾಂಸರ ಜ್ಞಾನ ಮತ್ತು ಸರಸ್ವತಿ ಇರುವಂಥ ಮನೆ ಇದು. ಯಾವತ್ತೂ ಲಕ್ಷ್ಮಿ ಒಂದು ಕಾಸು ಕಮ್ಮಿ ಇದ್ರೂ ಪರವಾಗಿಲ್ಲ, ಸರಸ್ವತಿ ಒಂದು ಅಕ್ಷರ ಜಾಸ್ತಿ ಇರಬೇಕಂತೆ, ಅಂಥ ಕುಟುಂಬ ಇದು. ಸೊ ಹಾಗಾಗಿ, ಯಾಕಂದರೆ ಲಕ್ಷ್ಮಿ ಚಂಚಲೆ ಅಂತಾರೆ, ಅದಕ್ಕೆ ರವಿವರ್ಮ ಚಿತ್ರ ಬರೀಬೇಕಾದ್ರೆ ಲಕ್ಷ್ಮಿದು ನೀರಿನ ಮೇಲೆ ಬರೆದಿರೋದು. ಅದೇ ಸರಸ್ವತಿ ಬರೀಬೇಕಾದ್ರೆ ಬಂಡೆ ಮೇಲೆ ಕೂರಿಸಿ ಬರೆದಿರೋದು. ಬಂಡೆ ಶಾಶ್ವತ, ನೀರು ಹರ್ಕೊಂಡು ಹೋಗ್ಬಿಡುತ್ತೆ. ಹಂಗೆ ಹಣಕ್ಕಿಂದ ಹೋಗ್ಬಾರ್ದು, ಸರಸ್ವತಿಯಿಂದ ಹೋಗ್ಬೇಕು ಯಾವತ್ತು, ಅಕ್ಷರದಿಂದ. ಅಕ್ಷರ ಅಂದರೆ ನಾಶ ಆಗೋದು, ಅಕ್ಷರ ಅಂದರೆ ನಾಶ ಆಗದೇ ಇರೋದು. ಅಂಥ ಒಂದು ಒಳ್ಳೆ ಅಕ್ಷರ ಸರಸ್ವತಿನ ಜೊತೆಲಿ ಇಟ್ಕೊಂಡಿರೋಂಥ ಈ ಕುಟುಂಬಕ್ಕೆ ಒಳ್ಳೇದಾಗಲಿ ಹಾಗಾಗಿ ಅಂತ ಹೇಳಿ ಕೇಳ್ಕೊತಾ, ಒಳ್ಳೆ ಕಲಾವಿದರಿದ್ದೀರಾ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.